ವೆಲ್ಕಮ್ ಬ್ಯಾಕ್ ಗೈಸ್. 7 ಪಾರ್ಟ್ಸ್ ಮುಗಿಸಿ 8th ಪಾರ್ಟ್ಗೆ ಬಂದಿದ್ದೀರಾ ಅಂದ್ರೆ ನೀವು ಎಷ್ಟೊಂದು ಜನಕ್ಕಿಂತ ಅವಾಗಲೇ ಮುಂದೆ ಇದ್ದೀರಾ ಅಂತ ಅರ್ಥ. ಕಂಗ್ರಾಟ್ಸ್ ಆನ್ ದಟ್. ಇವಾಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿ. ಈ ವಿಡಿಯೋದಲ್ಲಿ ನಾವು ಡಿಸಿಷನ್ ಮೇಕಿಂಗ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಸೊ ಡಿಸಿಷನ್ ಮೇಕಿಂಗ್ಗೆ ನಾವು ಇಲ್ಲಿ ಇಫ್ ಎಲ್ಸ್ ಅಂತ ಏನೋ ಯೂಸ್ ಮಾಡ್ತೀವಿ. ಇದನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಸಹ ಹೇಳ್ತೀವಿ. ಸೊ ಮುಂದೆ ತಿಳ್ಕೊತೀರಾ ಏನಂತ ಇವಾಗ ಗೊತ್ತಿಲ್ಲ ಅಂದ್ರೆ ತಲೆಗೆಡ್ಸ್ಕೊಬಿಡಿ. ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ಎಕ್ಸಾಂಪಲ್ಸ್ ಕೊಟ್ಕೊಂಡು. ಓಕೆ, ಸೊ ಇವಾಗ ಡಿಸಿಷನ್ ಮೇಕಿಂಗ್ ಅನ್ನೋ ವರ್ಡ್ ಮೀನಿಂಗ್ ಅಂತ ತಿಳ್ಕೊಳ್ಳೋಣ. ಸೊ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ಇದು ಪೈಥಾನ್ ಅಲ್ಲಿ ಅಷ್ಟೇ ಅಲ್ಲ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಲೈಫಲ್ಲೂ ಸಹ ನೀವು ಏನೋ ಒಂದು ಡಿಸಿಷನ್ ನ ಮಾಡಬೇಕಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಕೋರ್ಸ್ ನ ನೋಡುವಂತ ಡಿಸಿಷನ್ ನೀವು ನೋಡ್ಲಿಲ್ಲ ಅಂದಿದ್ರೆ ಏನೋ ಮಾಡ್ತಿದ್ರಿ. ಈಗ ಫಾರ್ ಎಕ್ಸಾಂಪಲ್ ಈ ಕೋರ್ಸ್ ಇತ್ತು. ಸೊ ಈ ಕೋರ್ಸ್ನ ನಾನು ನೋಡಿದೆ. ಸೊ ನೋಡಿರೋದಕ್ಕೆ ನನಗೆ ಪೈಥಾನ್ ಗೊತ್ತಾಯ್ತು. ಓಕೆ, ನೋಡ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಟೈಮ್ ವೇಸ್ಟ್ ಆಗ್ತಿತ್ತು. ಟೈಮ್ ಹೆಂಗೂ ಲೈಕ್ ನೀವೇನೋ ಬೇರೆ ಏನಾದ್ರು ಮಾಡ್ತಿದ್ರಿ, ಅಥವಾ ವಿಡಿಯೋ ನೋಡೋದಾಗಿರ್ಬೋದು, ಅಥವಾ ಆಟ ಆಡೋದು ಏನೋ ಏನೋ ಮಾಡ್ತಿದ್ರಿ. ಟೈಮ್ ವೇಸ್ಟ್ ಆಗ್ತಿತ್ತು, ನಿಮಗೆ ಪೈಥಾನ್ ಗೊತ್ತಾಗ್ತಿರಲಿಲ್ಲ. ಸೊ ಲೈಕ್ ಪೈಥಾನ್ ಬಗ್ಗೆ ತಿಳ್ಕೊತಾ ಇರಲಿಲ್ಲ. ಸೊ ಇಲ್ಲಿ ಏನು, ನೀವೊಂದು ಡಿಸಿಷನ್ನ ಮಾಡಿದ್ರಿ. ಫಸ್ಟ್ ಡೇ ನೀವು ಡಿಸಿಷನ್ ತಗೊಂಡ್ರಿ, ಇದನ್ನ ಮಾಡೇ ಮಾಡ್ತೀನಿ ನಾನು, ಇದು ನನ್ನ ಕೆರಿಯರ್ಗೆ ಯೂಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಯು ಎಂಡೆಡ್ ಅಪ್ ಇಟ್ ಎ ಡಿಫ್ರೆಂಟ್ ಪ್ಲೇಸ್. ಸೊ ಇವಾಗ ನಿಮಗೆ ಪೈಥಾನ್ ಗೊತ್ತು. ಸೊ ಬೇಸಿಕ್ಸ್ ನಿಮ್ಗೆ ಆಕ್ಚುಲಿ ಗೊತ್ತು, ಇವಾಗ ನೀವು ಹೇಳ್ಕೋಬಹುದು. ಸೊ ನೆಕ್ಸ್ಟ್ ಇದೀಗ ಇನ್ನೊಂದು 2-3 ವಿಡಿಯೋಸ್ ಆಗ್ಬಿಟ್ರೆ ನಿಮಗೆ ಲಾಜಿಕ್ ಸಹ ಬಂದ್ಬಿಡುತ್ತೆ. ಸೊ ನೀವು ಮೆಮರಿ ಯೂನಿಟ್ ಮೇಲೆ ವರ್ಕ್ ಮಾಡಿದ್ರಿ, ಲಾಜಿಕಲ್ ಯೂನಿಟ್ ಸಹ ಇವಾಗ ಕವರ್ ಮಾಡ್ತಾ ಇದೀನಿ. ಸೊ ಬೇಸಿಕಲಿ ಒಂದು ಡಿಸಿಷನ್ನ ಮಾಡಬೇಕಾದ್ರೆ ಇಲ್ಲಿ ಇಫ್ ಎಲ್ಸ್ ನ ಯೂಸ್ ಮಾಡ್ತೀವಿ. ಪ್ರೋಗ್ರಾಮಿಂಗ್ ಅಲ್ಲೂ ಸಹ ಇಲ್ಲಿ ನಾನು ಇಫ್ ಕೋರ್ಸ್ ನೋಡಿದ್ರೆ, ಲೈಕ್ ನಾನೇನಾದ್ರು ಕೋರ್ಸ್ ನೋಡಿದ್ರೆ ದೆನ್ ಈ ಬ್ಲಾಕ್ ಆಫ್ ಕೋಡ್ ರನ್ ಆಗಬೇಕು, ಇಲ್ಲ ಅಂದ್ರೆ ಈ ಬ್ಲಾಕ್ ಆಫ್ ಕೋಡ್ ರನ್ ಆಗಬೇಕು ಅಂತ ಒಂದು ಅನಾಲಜಿ ಇಟ್ಕೊಳ್ಳಿ. ನಾನು ಇವಾಗ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ನಾನು ಎಕ್ಸ್ಪ್ಲೈನ್ ನಿಮಗೆ ಲೈಕ್ ಎಕ್ಸಾಂಪಲ್ ಕೊಡೋದಾದ್ರೆ, ಇವಾಗ ಅದೇ ಅಮ್ಮ ಹೇಳಿದ್ರು ನೋಡಿ, ಏನ್ ಹೇಳಿದ್ರು, ಏನೋ ಐಟಮ್ಸ್ ತಗೊಂಬ, ಇದು ಯಾರೋ ರಿಲೇಟಿವ್ಸ್ ಬಂದಿದ್ದಾರೆ ಅಡುಗೆ ಮಾಡಬೇಕು ಅಂತ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ, ನೀವು ಗಾಡಿ ತಗೊಂಡು ಹೋಗ್ತೀರಾ ಐಟಮ್ಸ್ ತರಕ್ಕೆ. ಅಲ್ಲಿ ಸಿಗ್ನಲ್ ಬಂದ್ಬಿಡುತ್ತೆ. ಸಿಗ್ನಲ್ ಬಂದಾಗ ಏನ್ ಮಾಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಸಿಗ್ನಲ್ ಅಲ್ಲಿ ಏನಾದರೂ ರೆಡ್ ಇದ್ರೆ, ಸೊ ಸಿಗ್ನಲ್ ರೆಡ್ ಇದ್ರೆ ಏನ್ ಮಾಡ್ತೀರಾ? ಸ್ಟಾಪ್ ಮಾಡ್ತೀರಾ. ಸೊ ಅಲ್ಲೇ ನಿಂತ್ಕೋತೀರಾ ಸ್ವಲ್ಪ ಹೊತ್ತು. ಓಕೆ, ಸೊ ನೆಕ್ಸ್ಟ್ ಸಿಗ್ನಲ್ ಏನಾದ್ರು ಎಲ್ಲೋ ಆದ್ರೆ ಏನ್ ಮಾಡ್ತೀರಾ? ಸೊ ಗಾಡಿನ ಸ್ಟಾರ್ಟ್ ಮಾಡ್ಕೋತೀರಾ ಅಂತ ಅನ್ಕೊಳ್ಳೋಣ. ಅದೇ ರೀತಿ ಸಿಗ್ನಲ್ ಏನಾದ್ರು ಗ್ರೀನ್ ಆದ್ರೆ ಏನ್ ಮಾಡ್ತೀರಾ? ಹೋಗ್ತೀರಾ. ಸೊ ಇಲ್ಲಿ ಏನ್ ಮಾಡ್ತಿದ್ದೀರಾ? ಒಂದು ಡಿಸಿಷನ್ ನ ಮಾಡ್ತಾ ಇದ್ದೀರಾ. ನಾನು ಹೋಗ್ಬೇಕಾ, ನಿಲ್ಬೇಕಾ, ಗಾಡಿ ಸ್ಟಾರ್ಟ್ ಮಾಡ್ಬೇಕಾ ಅನ್ನೋ ಒಂದು ಡಿಸಿಷನ್ ನ ನೀವು ಏನ್ದ್ರ ಮೇಲೆ, ಯಾವ್ದ್ರ ಬೇಸಿಸ್ ಮೇಲೆ ಮಾಡ್ತಿದ್ದೀರಾ? ಈ ಕಲರ್ಸ್ ಬೇಸಿಸ್ ಮೇಲೆ. ಈ ಕಲರ್ಸ್ ಏನು, ಇಲ್ಲಿ ಕಂಡೀಷನ್ಸ್. ಆ ಕಂಡೀಷನ್ಸ್ ನ ನೀವು ಲೆಕ್ಕಕ್ಕೆ ಇಟ್ಕೊಂಡು ನಾನು ಏನ್ ಡಿಸೈಡ್ ಮಾಡಬೇಕು ಅನ್ನೋ ಒಂದು ಇದನ್ನ ಮಾಡ್ತೀರಾ ನೋಡಿ. ಲೈಕ್ ಅದನ್ನ ಆಕ್ಚುಲಿ ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಇಲ್ಲಿ ನಮ್ಮ ಕೋಡಲ್ಲೂ ಸಹ ಡಿಸಿಷನ್ ಮೇಕಿಂಗ್ ನ ಮಾಡಬೇಕಾಗಿರುತ್ತೆ. ಇದಕ್ಕೆ ಡಿಸಿಷನ್ ಮೇಕಿಂಗ್ ನ ಯಾಕೆ ಮಾಡಬೇಕು ಕೋಡಲ್ಲಿ? ನಾನು ಸುಮ್ಮನೆ ಬರ್ಕೊಂಡು ಹೋಗ್ಬೋದಲ್ಲ ಫುಲ್ ಕೋಡ್ನ ಅಂತ ನೀವು ಕೇಳ್ಬೋದು. ಬಟ್ ಆಕ್ಚುಲಿ ಏನಂದ್ರೆ, ಇವಾಗ ಇದನ್ನ ನಾವು ರೇಸ್ ಮಾಡ್ಕೊಳ್ಳೋಣ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಈವನ್ ನಂಬರ ಇಲ್ವಾ ಅಂತ ಚೆಕ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ. ಯಾವುದೋ ಒಂದು ನಂಬರ್ ಇದೆ ನಿಮ್ಮ ಹತ್ರ. ಸೊ ಎಕ್ಸ್ ಅಂತ ನಂಬರ್ ಇದೆ, ಅದು 24 ಆಯ್ತಾ? ಸೊ ಈ 24 ಈವನ್ನ ಅಥವಾ ಆಡಾ? ಲೈಕ್ ನೀವ್ ಹೆಂಗ್ ಯೋಚನೆ ಮಾಡ್ತೀರಾ? ಸೊ ನಮ್ಗೆ ಹೆಂಗಾಗಿದೆ ಅಂದ್ರೆ, ಅದು ಮೆಮರಿಲಿ ಉಳ್ಕೊಬಿಟ್ಟಿದೆ. ಸೊ ಎವ್ರಿ ಆಲ್ಟರ್ನೇಟಿಂಗ್ 1 3 5 7 ಇದೆಲ್ಲ ಇದು ಲೈಕ್ ಆಡ್, ಇನ್ನು 2 4 ಎಲ್ಲ ಇವನ್ ಅಂತ ಉಳ್ಕೊಂಡಿದೆ. ಲೈಕ್ ಬೇಸಿಕಲಿ ನಮ್ಮ ಬ್ರೈನ್ ಹೆಂಗ್ ಚೆಕ್ ಮಾಡ್ತಿದೆ ಅದನ್ನ ಅಂದ್ರೆ, ಇದು 2 ಲೈಕ್ 2 ಇಂದ ಇದನ್ನ ಡಿವೈಡ್ ಮಾಡಿದ್ರೆ 0 ರಿಮೈಂಡರ್ ಬರುತ್ತಾ? ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ ಇದಕ್ಕೆ ರಿಮೈಂಡರ್ ಏನಿರುತ್ತೆ ಅದು 0 ಬರುತ್ತಾ? ಅಂದ್ರೆ ಕರೆಕ್ಟಾಗಿ ಡಿವೈಡ್ ಆಗುತ್ತಾ ಅಂತ ನೋಡ್ತಾ ಇದೀವಿ ಇಲ್ಲಿ. ಎಸ್, ಡಿವೈಡ್ ಬೈ 2 ಮಾಡಿದ್ರೆ 12 ಬರುತ್ತೆ, ರಿಮೈಂಡರ್ 0 ಬರುತ್ತೆ. ಅದಕ್ಕೋಸ್ಕರ ಇದನ್ನ ಈವನ್ ನಂಬರ್ ಅಂತ ನಾವು ಇದು ಮಾಡ್ತೀವಲ್ವಾ. ಸೊ ಇಲ್ಲಿ ನಾವೇನು ಕಂಡೀಷನ್ ಏನ್ ನೋಡಿದ್ವು? 24ನ ಲೈಕ್ ಮಾಡ್ಯುಲರ್ ಆಪರೇಟರ್ ಇದನ್ನ ಹೇಳ್ಕೊಟ್ಟಿದೆ, ರಿಮೈಂಡರ್ನ ಕೊಡುತ್ತೆ ಅಂತ. %2 ಅಂತ ಮಾಡಿದ್ರೆ ಅದು ನಿಮಗೆ 0 ಕೊಡುತ್ತೆ. ಸೊ ಏನಾದ್ರೂ ಅದನ್ನ ಲೈಕ್ %2 ಮಾಡಿದಾಗ, ಲೈಕ್ ಅದ್ರ ರಿಮೈಂಡರ್ ನೋಡಿದಾಗ 0 ಕೊಟ್ರೆ ಅದು ಈವನ್ ನಂಬರ್, ಇಲ್ಲ ಅಂದ್ರೆ ಅದು ಆಡ್ ನಂಬರ್. ಇದೇ ರೀತಿ ಕೋಡಲ್ಲಿ ಮಾಡ್ಬೇಕಾದ್ರೂ ಸಹ ಇಲ್ಲಿ ಯೂಸ್ ಆಗುತ್ತೆ ಇಫ್ ಎಲ್ಸ್. ಸೊ ಬೇಸಿಕ್ ಸಿಂಟ್ಯಾಕ್ಸ್ ನ ತಿಳ್ಕೊಂಡು ನಾವು ಲೈಕ್ ಸ್ವಲ್ಪ ಎಕ್ಸಾಂಪಲ್ಸ್ ನ ತಿಳ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿದ ತಕ್ಷಣ ನೀವು ಸ್ಟಾಪ್ ಮಾಡಬೇಡಿ, ಮುಂದೆ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡ್ತಾ ಇರ್ತೀನಿ. ಅಂಡ್ ಲೈಕ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಏನಕ್ಕಂದ್ರೆ ಲೈಕ್ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಲ್ವಾ, 30 ಮಿನಿಟ್ಸ್ ತಗೊಳುತ್ತೆ. ಸೊ ಬೇಸಿಕಲಿ ನಾನು ಮಧ್ಯದಲ್ಲಿ ಏನೇನೋ ಟಿಪ್ಸ್, ಏನೇನೋ ಲೈಕ್ ಸ್ಟ್ರಾಟಜೀಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಓಕೆ, ಸೊ ಇವಾಗ ನಾವು ಕೋಡ್ಗೆ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೋಟ್ಸ್ ನೋಡೋದಾದ್ರೆ, ಇನ್ ಪ್ರೋಗ್ರಾಮಿಂಗ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆರ್ ಯೂಸ್ ಟು ಪರ್ಫಾರ್ಮ್ ಡಿಫರೆಂಟ್ ಆಕ್ಷನ್ಸ್ ಬೇಸ್ಡ್ ಆನ್ ಡಿಫರೆಂಟ್ ಕಂಡೀಷನ್ಸ್. ನಾನು ಹೇಳಿದೆ, ಸಿಗ್ನಲ್ ರೆಡ್ ಇದ್ರೆ ನಾನು ಸ್ಟಾಪ್ ಮಾಡ್ತೀನಿ. ಸೊ ಬೇರೆ ಕಂಡೀಷನ್ ಇತ್ತು, ಅದಕ್ಕೆ ನನ್ನ ಆಕ್ಷನ್ ಬೇರೆ ಆಯಿತು. ಸೊ ಆ ಥರ. ಸೊ ಪೈಥಾನ್ ಯೂಸಸ್ ಇಫ್, ಎಲಿಫ್ ಅಂಡ್ ಎಲ್ ಸ್ಟೇಟ್ಮೆಂಟ್ಸ್ ಟು ಅಲೋ ಯುವರ್ ಪ್ರೋಗ್ರಾಮ್ ಟು ಮೇಕ್ ಡಿಸಿಷನ್ಸ್. ಓಕೆ, ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ಮುಂದೆ ನೋಡ್ತೀವಿ. ಸೊ ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಫ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಟೆಸ್ಟ್ ದ ಕಂಡೀಷನ್. ಸೊ ಈ ಕಂಡೀಷನ್ ಇದೆಯಾ ಅಂತ ನೋಡೋಕೆ.
ಓಕೆ, ಇಫ್ ದ ಕಂಡೀಷನ್ ಇಸ್ ಟ್ರೂ ದ ಬ್ಲಾಕ್ ಆಫ್ ಕೋಡ್ ಅಂಡರ್ ದ ಇಫ್ ಸ್ಟೇಟ್ಮೆಂಟ್ ಇಸ್ ಎಕ್ಸಿಕ್ಯೂಟೆಡ್. ಓಕೆ, ಇಲ್ಲಿ ನೋಡಿ ಸಿಂಟ್ಯಾಕ್ಸ್ ಇಷ್ಟೇ, ಇಫ್ ಕಂಡೀಷನ್, ಇಲ್ಲಿ ನಿಮ್ಮ ಕೋಡ್ನ ಬರೀತೀರಾ. ಸೊ ಅದನ್ನು ಹೇಗೆ ಬರಿತೀವಿ ಅಂತ ನಾವಿಲ್ಲಿ ಆಕ್ಚುಯಲ್ ಆಗಿ ನೋಡೋಣ. ಓಕೆ, ವಿ ಎಸ್ ಕೋಡ್ಗೆ ಹೋದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇದನ್ನೇ ತಗೊಳ್ಳೋಣ ಲೆಕ್ಕಕ್ಕೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ತಗೊಳ್ಳೋಣ ಸದ್ಯಕ್ಕೆ. ಸೊ ಇದು ಇವನ್ನ ಅಥವಾ ಆಡ ಅಂತ ನೋಡಬೇಕು. ಅವಾಗ ಏನು, ಲೈಕ್ ಇವನ್ನ ಆಡ ಅಂತ ಅನ್ನೋದಕ್ಕಿಂತ ಎಕ್ಸು 10 ಅಂತ ನೋಡಬೇಕು ನಾವು ಕೋಡಲ್ಲಿ ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ತೀವಿ, ಇಫ್ ಬದಲು ಇಲ್ಲಿ ಕನ್ನಡದಲ್ಲಿ ಏನಾದ್ರು ಆದರೆ, ಏನಾದರೂ ಎಕ್ಸ್ 10ಗೆ ಈಕ್ವಲ್ ಆದರೆ, ಓಕೆ, ಎಕ್ಸ್ 10ಗೆ ಈಕ್ವಲ್ ಆದರೆ ಹಿಂಗೆ ಮಾಡು ನೋಡಿ. ಈ ತರ ಒಂದು ಸಿಂಟ್ಯಾಕ್ಸ್ ಆಯ್ತಾ. ಏನಾದರೂ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನೋ ಇಫ್. ಸೊ ಇಲ್ಲಿಗೆ ಇಫ್ ಹಾಕಿ ಹಿಂಗೆ ಮಾಡು ಅಂದರೆ, ಸೊ ಏನಾದರೂ ಎಕ್ಸ್ 10 ಆದರೆ ಏನು ಮಾಡಬೇಕು, ಪ್ರಿಂಟ್ ಮಾಡು ಎಸ್ ಎಕ್ಸ್ ಇಸ್ 10 ಅಂತ ಪ್ರಿಂಟ್ ಮಾಡಿಸ್ತೀನಿ. ಓಕೆ, ಸೊ ಇದು ರನ್ ಆಗುತ್ತಾ ಅಂತ ನೋಡೋಣ. ನಾನು ಹಿಂಗೆ ರನ್ ಕೊಟ್ಟರೆ ನೋಡಿ, ಎಸ್ ಎಕ್ಸ್ ಇಸ್ 10 ಆಗುತ್ತೆ. ಬಟ್ ಎಕ್ಸ್ನ ನಾನು 11 ತಗೊಂಡಿರ್ತೀನಿ. ಇವಾಗ ರನ್ ಮಾಡಿದ್ರೆ ನೋಡಿ ಏನು ಪ್ರಿಂಟ್ ಆಗಲ್ಲ. ಸೊ ಎಕ್ಸ್ ಇಸ್ 10 ಅಲ್ಲ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಇಲ್ಲಿ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಈ ಕಂಡೀಷನ್ ಏನಿದೆ ಇದು ಟ್ರೂ ಇದ್ರೆ ಒಳಗಡೆ ಇರೋ ಬ್ಲಾಕ್ ಆಫ್ ಕೋಡ್ನ ರನ್ ಮಾಡು ಅಂತ ಹೇಳ್ತಾ ಇದೀನಿ. ಇಲ್ಲಿ ಒಳಗಡೆ ಹೆಂಗಿದೆ ಇದು ಬ್ಲಾಕ್ ಆಫ್ ಕೋಡ್ ಅಂತ ನೀವು ಕೇಳ್ಬೋದು. ಇಲ್ಲಿ ಕಾಲನ್ನ ಹಾಕ್ತೀರಾ. ಸೊ ಬೇಸಿಕ್ ಸಿಂಟ್ಯಾಕ್ಸ್ ಅಲ್ಲಿ ಇಫ್ ಹಾಕಿ ಒಂದು ಕಂಡೀಷನ್ ಹಾಕಿ ಒಂದು ಕಾಲನ್ ಅಂತೀವಿ ಇದನ್ನ. ಸೊ ನೋಡಿ ನಿಮ್ಮ ಕೀಬೋರ್ಡ್ ಅಲ್ಲೂ ಸಹ ಇರುತ್ತೆ, ಇಷ್ಟೊಂದು ಸಲ ಯೂಸ್ ಮಾಡಿರ್ತೀರಾ ಇವಾಗ ಆಗಲೇ ಡಿಕ್ಷನರಿಲಿ ಅಲ್ಲಿ ಇಲ್ಲಿ ಇಲ್ಲ. ಸೊ ಬೇಸಿಕಲಿ ಇದನ್ನ ಹಾಕಿದ ತಕ್ಷಣ ನೆಕ್ಸ್ಟ್ ಲೈನ್ಗೆ ನೀವು ಎಂಟರ್ ಕೊಟ್ರೆ ಆಟೋಮ್ಯಾಟಿಕ್ ಕರ್ಸರ್ ಇಲ್ಲಿ ಬರ್ತಾ ಇದೆ. ಓಕೆ, ಕೋಡ್ ನೋಡಿ ಈ ಲೈನಲ್ಲಿ ಬರ್ದಿದ್ವು. ಸೊ ಇಲ್ಲಾದ್ಮೇಲೆ ಈ ಲೈನಲ್ಲಿ ಬರ್ದಿದ್ವು. ಬಟ್ ದೆನ್ ಇಲ್ಲಿ ಕೋಲನ್ ಹಾಕಾದ್ಮೇಲೆ ನಾವು ಎಂಟರ್ ಕೊಟ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಯಾಕೆ ಅಂದ್ರೆ ಇದನ್ನ ನಾವು ಇಂಡೆಂಟೇಷನ್ ಅಂತ ಹೇಳ್ತೀವಿ. ಸೊ ಇಂಡೆಂಟೇಷನ್ ಅಂದ್ರೆ ಏನು, ಪೈಥನ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಇಫ್ ಅಥವಾ ಲೈಕ್ ಲೂಪ್ಸ್ ಎಲ್ಲ ಲೈಕ್ ನೀವು ಬರಿಬೇಕಾದ್ರೆ, ಫಂಕ್ಷನ್ಸ್ ಬರಿಬೇಕಾದ್ರೆ ಒಂದು ಕೋಡ್ ಬ್ಲಾಕ್ ಸಬ್ ಬ್ಲಾಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಫ್ ಇಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಬರ್ದಾದ್ಮೇಲೆ ನೀವೇನಾದ್ರೂ ಇಲ್ಲಿ ಪ್ರಿಂಟ್ ಅಂತ ಹಾಕಿದಿದ್ರೆ ಅದು ನಾರ್ಮಲ್ ಲೈನ್ ಬೈ ಲೈನ್ ರನ್ ಆಗ್ತಿದೆ ನೋಡಿ ಪೈಥನ್. ಸೊ ಅವಾಗ ಇದನ್ನ ಫಸ್ಟ್ ರನ್ ಮಾಡುತ್ತೆ, ಎರರ್ ಕೊಡುತ್ತೆ. ಇದು ಬೇಸಿಕಲಿ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಇದನ್ನ ರನ್ ಮಾಡುತ್ತೆ. ಸೊ ಎಕ್ಸ್ 10 ಆಗ್ಲಿ ಆಗದೆ ಇರಲಿ, ಸೊ ಎಕ್ಸ್ ಈಕ್ವಲ್ ಟು 10 ಆಗ್ಲಿ ಆಗದೆ ಇರಲಿ, ಇದನ್ನ ಲೈಕ್ ನೆಕ್ಸ್ಟ್ ಪ್ರಿಂಟ್ ಮಾಡ್ಬಿಡುತ್ತೆ. ಬಟ್ ಅದು ಈ ಒಂದು ಕಂಡೀಷನ್ ಪಾಸ್ ಆದ್ರೆ ಮಾತ್ರ ಆಗಬೇಕು ಅಂದ್ರೆ ಆ ಬ್ಲಾಕ್ನ ಸ್ವಲ್ಪ ಒಂದು ಟ್ಯಾಬ್ ಮುಂದೆ ಕಳಿಸ್ಬೇಕು. ಓಕೆ, ಅವಾಗ ಏನ್ ಮಾಡ್ತೀವಿ, ಇಲ್ಲಿ ಇದೇನ್ ತಗೊಂಡಿದ್ವು ಅಲ್ವಾ. ಓಕೆ, ಸೊ ಈ ಪ್ರಿಂಟ್ ಏನಿತ್ತು ಇದನ್ನ ಸ್ವಲ್ಪ ಇಲ್ಲಿಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ ಅದು. ಓಕೆ, ಸೊ ಹಿಂಗಿಟ್ಟಾಗ ಏನ್ ಮಾಡ್ತಿದೀವಿ, ಇಲ್ಲಿಂದ ಇಲ್ಲಿಗೆ ಒಂದ್ ಸ್ವಲ್ಪ ಜಾಗ ಇದೆ. ಓಕೆ, ಜಾಗ ಇದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಈ ಒಂದು ಕಾಲಮ್ ಅಲ್ಲಿ ಬರೆಯುವಂತ ಎಲ್ಲಾ ಕೋಡುನು ಈ ಇಫ್ ಬ್ಲಾಕ್ಗೆ ಅಂದ್ರೆ ಇಫ್ಗೆ ಸೇರುತ್ತೆ. ಅದೇನಾದ್ರೂ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ರನ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ತುಂಬಾನೇ ಇಂಪಾರ್ಟೆಂಟ್ ಪೈಥನ್ ಅಲ್ಲಿ. ನೀವು ಇಂಡೆಂಟೇಷನ್. ಓಕೆ, ಸೊ ನೀವು C++ ಅಲ್ಲೆಲ್ಲ ಹೇಗೆ ನೀವು ಹಿಂಗೆ ಫ್ಲಾರ್ ಬ್ರಾಕೆಟ್ಸ್ ಹಾಕ್ತೀರಾ ನೋಡಿ, ಇಲ್ಲಿ ಫ್ಲಾರ್ ಬ್ರಾಕೆಟ್ಸ್ ಇಲ್ಲ. ಅದಕ್ಕೋಸ್ಕರ ಈ ತರ ಸೆಪರೇಟ್ ಮಾಡಕ್ಕೆ ಈ ಬ್ಲಾಕ್ ಆಫ್ ಕೋಡ್ನ ನಮಗೆ ಒಂದು ಇದು ಬೇಕು. ಅದಕ್ಕೋಸ್ಕರ ಇಲ್ಲಿ ಇಂಡೆಂಟೇಷನ್ ನ ಯೂಸ್ ಮಾಡ್ತೀವಿ. ತುಂಬಾನೇ ಇಂಪಾರ್ಟೆಂಟು. ಲೈಕ್ ಮುಂದೆ ನೀವೇನಾದ್ರೂ ಎರರ್ ಬಂದಾಗ ಇಂಡೆಂಟೇಷನ್ ಅಂತ ನೋಡಿದ ತಕ್ಷಣ ಏನಿದು ಇಂಡೆಂಟೇಷನ್ ಗೊತ್ತಿಲ್ಲಲ್ಲ ಅಂತ ಅನ್ಕೋಬೇಡಿ. ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಎಂಟರ್ ಕೊಟ್ಟ ತಕ್ಷಣನೂ ಬರುತ್ತೆ. ಬಟ್ ನೀವೇನಾದ್ರೂ ಮಿಸ್ ಆಗಿ ಬ್ಯಾಕ್ ಹೋದ್ರೆ ಟ್ಯಾಬ್ ಅನ್ನೋ ಒಂದು ಬಟನ್ ಇರುತ್ತೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ವಾಪಸ್ ಬರ್ತೀರಾ, ಮುಂದೆ ಹೋಗ್ತಾ ಇರ್ಬೋದು. ಬಟ್ ನಮ್ಗೆ ಒಂದು ಟ್ಯಾಬ್ ಸಾಕು. ಓಕೆ, ಸೊ ಇಲ್ಲಿ ನಾನು ಪ್ರಿಂಟ್ ಮಾಡಿದೆ. ನೆಕ್ಸ್ಟ್ ಇವಾಗ ಎಕ್ಸ್ ಈಕ್ವಲ್ಸ್ 10 ನೋಡಿದ್ವು ಅಷ್ಟೇ. ಈಗ ನಾನು ಅಲ್ಲಿ ಈವನ್ ನಂಬರ್ ನೋಡಿದೆ ನೋಡಿ, ಅದೆಷ್ಟು ಸಿಂಪಲ್ ಅಲ್ವಾ. ಇವಾಗ 2 ಅಂತ ಲೈಕ್ 2 ಬೇಡ 24 ತಗೋಣ. ಇಲ್ಲಿ ಏನಿಲ್ಲ, ಎಕ್ಸ್ %2 ಏನಾಗುತ್ತೆ, x%2 24ನ ಡಿವೈಡೆಡ್ ಬೈ 2 ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತೆ, 0 ಬರುತ್ತೆ. ಸೊ ಅದಕ್ಕೋಸ್ಕರ ಇದು 0ನಾ ಅಂತ ಚೆಕ್ ಮಾಡ್ತೀವಿ. ಸೊ ಈಕ್ವಲ್ ಟು 0ನಾ, 0 ಇದ್ರೆ ಎಸ್ ಎಕ್ಸ್ ಇಸ್ ಇವನ್ ಅಂತ ಪ್ರಿಂಟ್ ಮಾಡೋಣ. ಓಕೆ, ನಾನು ರನ್ ಮಾಡಿದ್ರೆ ನೋಡಿ ಎಕ್ಸ್ ಇಸ್ ಇವನ್. ಇಲ್ಲೊಂದು ಆಡ್ ನಂಬರ್ ಹಾಕೋಣ, 23 ಆಡ್ ನಂಬರ್ ಅಲ್ವಾ. ಸೊ 23ನ ಹಾಕ್ತಾ ಇದ್ದೀನಿ. ನಾನು ರನ್ ಮಾಡಿದ್ರೆ ನೋಡಿ ಇಲ್ಲಿ ನೋಡಿ ಏನು ಪ್ರಿಂಟ್ ಆಗಲ್ಲ. ಯಾಕೆ, ಇಲ್ಲಿ ಬರೀ ಇಫ್ ಹಾಕ್ಬಿಟ್ಟು ನಾವು ಎಕ್ಸ್ ಇಸ್ ಇವನ್ ಅಂತ ಹೇಳಿದೀವಿ. ಸೊ ಆಸ್ ಸಿಂಪಲ್ ಆಸ್ ದಟ್ ಹಿಂಗ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ಏನಾದ್ರೂ ಅಂತ ಇಲ್ಲಿ ಹಾಕಿದ್ವು ಅಲ್ವಾ, ಏನಾದ್ರೂ ಅನ್ನೋ ತರ ಇದು. ಓಕೆ, ಅದಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಂತ ಹಾಕ್ಬಿಟ್ಟು ಇನ್ನೇನೋ ರನ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಸೊ ಇದೇನಾದ್ರೂ ಟ್ರೂ ಆದ್ರೆ ಇದು ರನ್ ಆಗ್ಲಿ, ಅದಾಗ್ಲಿಲ್ಲ ಅಂದ್ರೆ ಅದ್ಬಿಟ್ಟು ಬೇರೆ ಏನೇ ಆದ್ರೂ ಇಲ್ಲಿರೋದು ರನ್ ಆಗುತ್ತೆ. ಅದನ್ನ ಹೇಗ್ ಮಾಡ್ತೀವಿ, ಇಲ್ಲಿ ಇಫ್ ಇತ್ತಲ್ವಾ,
ಅದೇ ರೀತಿ ಎಲ್ಸ್, ಇಂಗ್ಲಿಷು ಬೇಸಿಕ್ ಇಂಗ್ಲಿಷು ಏನೂ ಇಲ್ಲ ಇಲ್ಲಿ. ಓಕೆ, ಎಲ್ಸ್. ಬಟ್ ಇಲ್ಲಿ ಎಲ್ಸ್ ಹಾಕ್ಬೇಕಾದ್ರೆ ಈ ಲೈನಲ್ಲಿ ಹಾಕಾಗಲ್ಲ, ಈ ಲೈನಲ್ಲಿ ಹಾಕಕ್ಕಾಗಲ್ಲ, ಇದೇ ಲೈನಲ್ಲಿ ಬರಬೇಕು. ಓಕೆ, ಇದು ಇನ್ನೊಂದು ಬ್ಲಾಕ್ ಆಫ್ ಕೋಡ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಾನು ಇವಾಗ ನಿಮಗೆ ತೋರಿಸ್ಕೊಟ್ರೆ ಟ್ರೀಯಲ್ಲಿ ಇವಾಗ ನಾವಿಲ್ಲಿ ಇಫ್ ಒಂದು ಕಂಡೀಷನ್ನ ಚೆಕ್ ಮಾಡ್ತೀವಿ. ಸೊ ಕಂಡೀಷನ್ ಚೆಕ್ ಮಾಡೋದ್ರ ಮೇಲೆ, ಓಕೆ, ನಾನು ಹಿಂಗೆ ತಗೋಬಿಟ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಒಂದು ಕಂಡೀಷನ್ನ ಚೆಕ್ ಮಾಡ್ತೀವಿ. ಆ ಕಂಡೀಷನ್ ಏನಾದರೂ ಟ್ರೂ ಆದರೆ, ಓಕೆ, ಟ್ರೂ ಆದರೆ ಒಂದು ಬ್ಲಾಕ್ ಆಫ್ ಕೋಡ್ನ ರನ್ ಮಾಡ್ತೀವಿ. ಅದೇನಾದ್ರು ಫಾಲ್ಸ್ ಆದರೆ ಬೇರೆ ಬ್ಲಾಕ್ ಆಫ್ ಕೋಡ್ನ ರನ್ ಮಾಡ್ತೀವಿ. ಓಕೆ, ಅದೇ ರೀತಿ ಇದು ಇಫ್ ಅಲ್ಲಿ ರನ್ ಆಗುತ್ತೆ. ಓಕೆ, ಇದು ಎಲ್ಸ್ ಅಲ್ಲಿ ರನ್ ಆಗುತ್ತೆ. ಅದಾದ್ರೆ ಇದು, ಅದಾಗ್ಲಿಲ್ಲ ಅಂದ್ರೆ ಅದು, ಆ ಥರ. ಸೊ ತುಂಬಾನೇ ಸಿಂಪಲ್, ಇಂಗ್ಲೀಷ್ ಥರ ಇದೆ. ನಾನೇನು ಇಷ್ಟೊಂದೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಆ್ಯಕ್ಚುಲಿ, ಬಟ್ ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಎಲ್ಸ್ ಏನು ಪ್ರಿಂಟ್ ಮಾಡಬೇಕು? ಎಲ್ಸ್ ಪ್ರಿಂಟ್ ಮಾಡು ಎಕ್ಸ್ ಇಸ್ ಆಡ್. ಓಕೆ, ನೋಡಿ ಇವಾಗ ಏನ್ ಮಾಡ್ತಿದೆ, ನಾವು ಎಕ್ಸ್ ಅನ್ನೋ ಒಂದು ನಂಬರ್ನ ತಗೊಂಡಿದೀವಿ 23 ಅಂತ. ಓಕೆ, ಎಕ್ಸ್ ನ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0ಗೆ ಈಕ್ವಲ್ ಆಗ್ತಿದ್ಯಾ ಅಂತ ನೋಡ್ತಾ ಇದೀವಿ. ಅದೇ ನಮ್ಮ ಕಂಡೀಷನ್. ಈ ಕಂಡೀಷನ್ ಮೇಲೆ ಆಕ್ಷನ್ ಏನು? ಇದೇನಾದ್ರೂ ಟ್ರೂ ಆದ್ರೆ, ಇಲ್ಲಿರೋ ಒಂದು ಕಂಡೀಷನ್ ಟ್ರೂ ಆದ್ರೆ ನಾವು ಎಕ್ಸ್ ಇಸ್ ಇವನ್ ಅಂತ ಪ್ರಿಂಟ್ ಮಾಡ್ತೀವಿ. ಅದು ಟ್ರೂ ಆಗ್ಲಿಲ್ಲ ಅಂದ್ರೆ ಎಕ್ಸ್ ಇಸ್ ಆಡ್ ಅಂತ ಪ್ರಿಂಟ್ ಮಾಡ್ತೀವಿ. ತುಂಬಾನೇ ಸಿಂಪಲ್. ಇವಾಗ ನಾನು ರನ್ ಮಾಡಿದ್ರೆ ನೋಡಿ ಎಕ್ಸ್ ಇಸ್ ಆಡ್ ಬರ್ತಾ ಇದೆ, ಯಾಕಂದ್ರೆ ಇಲ್ಲಿ 23 ಇತ್ತು. ಅದ್ರ ಬದಲು ನಾನು 20 ತಗೋತೀನಿ. 20 ಇವನ್ ಅಂತ ನಿಮಗೆ ಗೊತ್ತು. ರನ್ ಮಾಡಿದ್ರೆ ನೋಡಿ ಎಕ್ಸ್ ಇಸ್ ಇವನ್. ಆಸ್ ಸಿಂಪಲ್ ಆಸ್ ದ್ಯಾಟ್. ಆಯ್ತಾ? ಲೈಕ್ ಏನೂ ಇಲ್ಲ, ಇದ್ರ ನಾರ್ಮಲ್ ಇಂಗ್ಲೀಷೇನೆ. ಬಟ್ ಇಲ್ಲಿ ಇಂಡೆಂಟೇಷನ್ ತಿಳ್ಕೊಂಡ್ರಿ, ಇದ್ರ ಸಿಂಟ್ಯಾಕ್ಸ್ ತಿಳ್ಕೊಂಡ್ರಿ. ಸೊ ಇಫ್ ಆದ್ಮೇಲೆ ಎಲ್ಸ್ನು ಹಾಕ್ಬೋದು ಅಂತ ತಿಳ್ಕೊಂಡಿದ್ದೀರಾ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ನಂಬರ್ಸ್ನ ಯೂಸ್ ಮಾಡಿ, ಇಲ್ಲಿ ಒಂದು ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿ ಏನೋ ಮಾಡಿದೆ ಅಲ್ವಾ. ಇವಾಗ ಇಲ್ಲಿ ನಾವು ಆ ಸಿಗ್ನಲ್ ಏನಿತ್ತು, ಅದೇ ನಮ್ಮಮ್ಮ ಏನೋ ಸಾಮಾಂತರ ಕಳಿಸಿದ್ರು, ನಾನು ಸಿಗ್ನಲ್ ನಿಂತ್ಕೊಂಡಿದ್ದೆ ನೋಡಿ, ಅದನ್ನ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಓಕೆ, ಅದನ್ನ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಸೊ ಬೇಸಿಕಲಿ ಸಿಗ್ನಲ್ ಅನ್ನೋ ಒಂದು ಇದನ್ನ ತಗೋಣ. ಸೊ ಸಿಗ್ನಲ್ನ ಫಸ್ಟು ರೆಡ್ಗೆ ಸೆಟ್ ಮಾಡಿರ್ತೀನಿ. ಓಕೆ, ಸೊ ಇಫ್ ಸಿಗ್ನಲ್ ಈಕ್ವಲ್ ಟು ರೆಡ್ ಇದ್ರೆ ಇಲ್ಲಿ ಏನು ಬರುತ್ತೆ ನಮಗೆ? ಸ್ಟಾಪ್ ಅಂತ ಬರಬೇಕು. ಓಕೆ, ಆಸ್ ಸಿಂಪಲ್ ಆಸ್ ದಟ್. ಸೊ ಇಲ್ಲ ಅಂದರೆ ಗೋ ಅಂತ ಬರಬೇಕು. ಓಕೆ, ಸೊ ಇವಾಗ ನಾನು ರನ್ ಮಾಡಿದ್ರೆ ನೋಡಿ, ಸೊ ರನ್ ಮಾಡಿದ್ರೆ ಇಲ್ಲಿ ಸ್ಟಾಪ್ ಅಂತ ಬರ್ತಾ ಇದೆ. ಯಾಕೆ? ನಾವು ಸಿಗ್ನಲ್ನ ರೆಡ್ ಅಂತ ಸೆಟ್ ಮಾಡಿದೀವಿ. ಸೊ ಸಿಗ್ನಲ್ ರೆಡ್ಗೆ ಈಕ್ವಲ್ ಆದರೆ ಸ್ಟಾಪ್ ಅಂತ ಪ್ರಿಂಟ್ ಮಾಡು, ಇಲ್ಲ ಅಂದರೆ ಗೋ ಅಂತ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಇದು ಸರಿನಾ? ಸಿಗ್ನಲ್ ಎಲ್ಲೋ ಇದ್ದಾಗ ನೀವು ಹೋಗ್ಬಿಡ್ಬೋದಾ? ಯಾರೋ ಗುದ್ಕೊಂಡು ಹೋಗ್ತಾನಲ್ವಾ, ಅದಕ್ಕೋಸ್ಕರ ಎಲ್ಲೋನು ಹಾಕ್ಬೇಕು. ಇವಾಗ ನಾನು ಎಲ್ಲೋ ಹೇಗೆ ಹಾಕೋದು? ಸೊ ಇವಾಗ ನಿಮಗೆ ಕನ್ನಡದಲ್ಲಿ ಒಂದು ಸಂಧಿ ಅಂತ ಇತ್ತು ನೋಡಿ, ಅದೇನೇನೋ ಸವರ್ಣ ದೀರ್ಘ ಸಂಧಿ ಏನೇನೋ ಇದೆ, ಲೈಕ್ ಮರ್ತೋಗಿದಾಯ್ತಾ ನನಗೆ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ ಅಂದರೆ ಇಫ್ ಮತ್ತೆ ಎಲ್ಸ್ ಇವೆರಡನ್ನು ನಾವು ಜಾಯಿನ್ ಮಾಡಿದಾಗ ಏನು ಬರುತ್ತೆ? ಸೊ ಇಫ್ ಎಲ್ಸ್ ಅಂತ ಏನೋ ಬರುತ್ತೆ. ಬಟ್ ಬೇಸಿಕಲಿ ಇಫ್ ಎಲ್ಸ್ ಬದಲು ಇನ್ನೊಂದು ಕೀವರ್ಡ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ಒಂದು ಇದರಿಂದ ಎಲ್ಸ್ ಇಂದ ಈ ಎಲ್ ನ ತಗೊಂಡು ಈ ಇಫ್ ಇಂದ ಇಫ್ ನ ತಗೊಂಡಿದ್ದೀವಿ. ಸೊ ಎರಡೆರಡು ಲೆಟರ್ನ ತಗೊಂಡಿದ್ದೀವಿ. ಇನ್ನೊಂದು ಕೀವರ್ಡ್ನ ಮಾಡ್ತೀವಿ ಎಲಿಫ್ ಅಂತ ಹೇಳ್ತೀವಿ ಇದನ್ನ. ಓಕೆ, ಇವಾಗ ಕೋಡಲ್ಲಿ ನೋಡೋದಾದ್ರೆ ನಾವು ಇದನ್ನ, ಸೊ ಬೇಸಿಕಲಿ ಸಿಗ್ನಲ್ನ ರೆಡ್ಗೆ ಸೆಟ್ ಮಾಡಿದ್ದೀನಿ. ಸುಮ್ಮನೆ ಅದನ್ನ ನಾವು ಇನ್ಪುಟ್ ಆಗು ಸಹ ತಗೋಬಹುದು. ಅದನ್ನ ಹೇಗೆ ಅಂತ ಮುಂದೆ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ಏನ್ ಮಾಡಿದ್ದೆ ನಾನು? ಇಫ್ ಸಿಗ್ನಲ್ ಏನಾದರೂ ರೆಡ್ ಆದ್ರೆ, ಓಕೆ, ರೆಡ್ ಆದ್ರೆ ಏನಾಗಬೇಕು? ಪ್ರಿಂಟ್ ಆಗಬೇಕು ಸ್ಟಾಪ್ ಅಂತ. ಓಕೆ, ಇಲ್ಲ ಅಂದ್ರೆ ಎಲ್ಸ್ ಏನೂ ಆಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಲೈಕ್ ಹಿಂಗ್ ಬರೆದು ನೀವು ಆಕ್ಚುಲಿ ನಾನು ನಿಮಗೆ ತೋರ್ಸಕ್ ಬರೀತಾ ಇರೋದು ಎಲ್ಸ್ ಆಯ್ತಲ್ವ, ಸಾರಿ, ಇಲ್ಲಿ ಪ್ರಿಂಟ್ ಅಂತ ಹಾಕಿ ಗೋ ಅಂತ ಹಾಕಿದೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ನಾನು ಹೇಳಿದ್ದು? ರೆಡಿಗೆ ಏನ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ನ ಹಾಕಿ ಅದಕ್ಕೆ ಇನ್ನೊಂದು ಆಕ್ಷನ್ ನ ಅಸೋಸಿಯೇಟ್ ಮಾಡಬೇಕು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀರಾ? ಇಲ್ಲಿ ಎಲ್ಸ್ ಗಿಂತ ಮೊದಲು ಇನ್ನೊಂದು ಬ್ಲಾಕ್ ನ ತಗೋಬಹುದು. ಸೊ ನಾನು ಇಲ್ಲಿ ಆಕ್ಚುಲಿ ಎಂಟರ್ ಕೊಟ್ಬಿಟ್ಟು ಟೈಪ್ ಮಾಡ್ಬೋದಾಗಿತ್ತು, ಬಟ್ ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಕ್ಲಿಯರ್ ಮಾಡ್ಕೋತೀನಿ. ಸೊ ಇಫ್ ಹಾಕಾದ್ಮೇಲೆ ಎಂಟರ್ ಕೊಟ್ರೆ ಇಲ್ಲಿಗೆ ಬರುತ್ತೆ. ಸೊ ಇಂಡೆಂಟೇಷನ್ ಇಲ್ಲಿ ಕೊಡಬಾರ್ದು. ಬ್ಯಾಕ್ ಹೋಗಿ ಎಲಿಫ್ ಅನ್ನೋ ಹೊಸ ಕೀವರ್ಡ್ ಹೇಳ್ಕೊಡಿ ನೋಡಿ, ಅದನ್ನ ಯೂಸ್ ಮಾಡಿ ಇಲ್ಲಿ ಇನ್ನೊಂದು ಕಂಡೀಷನ್ ಟ್ರೂ ಆಗುತ್ತಾ ಅಂತ ಚೆಕ್ ಮಾಡ್ಬೋದು ನೀವು. ಓಕೆ, ರೆಡ್ ಬದಲು ಇಲ್ಲಿ ಎಲ್ಲೋ ಅಂತ ನೋಡ್ತೀನಿ. ಓಕೆ, ಸಾರಿ, ಯಾ, ಇಲ್ಲೇನ್ ಮಾಡ್ತೀರಾ? ರೆಡಿನಾ ಅಂತ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಓಕೆ, ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದ್ರೆ ಫಸ್ಟ್ ಸಿಗ್ನಲ್ ರೆಡ್ಗೆ ಸೆಟ್ ಮಾಡಿದೀವಿ. ನೆಕ್ಸ್ಟ್ ಲೈಕ್ ಇದನ್ನ ಇನ್ಪುಟ್ ಆಗಿ ತಗೋಬಹುದು. ಅವಾಗಲೇ ಹೇಳ್ದಂಗೆ ಇಲ್ಲಿ ಸಿಗ್ನಲ್ ಏನಾದ್ರೂ ರೆಡ್ ಆದ್ರೆ ಅಲ್ಲಿ ಸ್ಟಾಪ್ ಮಾಡು. ಸಿಗ್ನಲ್ ಏನಾದ್ರೂ ಎಲ್ಲೋ ಆದ್ರೆ ಈ ರೆಡಿ ಆಗು ಅಂತ ಸ್ವಲ್ಪ ಮೆಸೇಜ್ ಕೊಡು. ಇವೆರಡೂ ಆಗ್ಲಿಲ್ಲ ಅಂದ್ರೆ ಅಂತ ಅನ್ನಕ್ಕೆ ಎಲ್ಸ್ ಅಂತ ಯೂಸ್ ಮಾಡ್ತೀವಿ. ಎಲ್ಸ್ ಪ್ರಿಂಟ್ ಗೋ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬೇಸಿಕ್ ಇಂಗ್ಲಿಷ್ ಆಯ್ತಾ, ಏನು ಇಲ್ಲ. ಎಲಿಫ್ ಅನ್ನೋ ಒಂದು ಕೀವರ್ಡ್ ಇಂಗ್ಲೀಷಲ್ಲಿ ಇಲ್ಲದೆ ಇರ್ಬೋದೇನೋ. ಸೊ ಬೇಸಿಕಲಿ ಇಫ್ ಇದಿದೆಯಾ ಅಂತ ನೋಡ್ತೀರಾ, ನೆಕ್ಸ್ಟ್ ಇದಿದೆಯಾ ಅಂತ ನೋಡ್ತೀರಾ, ಇದಿದೆಯಾ ಅಂತ ಅದು ಯಾವುದು ಇಲ್ಲ ಅಂದ್ರೆ ಬೇಸಿಕಲಿ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ.
ಸೊ ಈ ತರ ಮಾಡ್ತಿರ್ತೀರಾ ಆಯ್ತಾ. ಇಲ್ಲಿ ನೀವು ಕೇಳ್ಬೋದು, ಇಲ್ಲಿ ಯಾಕೆ ಎಲ್ಸ್ ಹಾಕಿದ್ರಿ, ಎಲ್ಸ್ ಬದಲು ನಾವು ಎಲಿಫ್ನು ಯೂಸ್ ಮಾಡಿ ಮತ್ತೆ ಇದನ್ನ ಲೈಕ್ ಮತ್ತೆ ಕೊಡ್ಬೋದಾ ಅಂತ. ಸೊ ಎಸ್, ಇದನ್ನ ನೀವು ಲೈಕ್ ಆಕ್ಚುಲಿ ಎಲ್ಸ್ ಬದಲು ಇಲ್ಲಿ ಎಲಿಫ್ ಅಂತ ಕೊಟ್ಟು ಇಲ್ಲಿ ನೀವು ಗ್ರೀನ್ ಅಂತ ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ಬೋದು. ಈ ರೀತಿ ನೀವು ಕಂಡೀಷನ್ ಚೆಕ್ ಮಾಡ್ತಾ ಹೋಗ್ಬೋದಾಯ್ತಾ. ನೆಕ್ಸ್ಟ್ ನೀವು ಇಲ್ಲಿ ಹಾಕೊಂಡು ಏನೋ ಹೊಸ ಹೊಸ ಸಿಗ್ನಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ಸೊ ಈ ತರ ನೀವು ಕಂಡೀಷನ್ಸ್ ಹಾಕೊಂತಾ ಹೋಗ್ಬೋದು. ಸೊ ಇದೆಲ್ಲಾ ಕಂಡೀಷನ್ಸ್ ನ ಚೆಕ್ ಮಾಡಿ ಯಾವುದೂ ಕಂಡೀಷನ್ ಟ್ರೂ ಇಲ್ಲ, ಸೊ ಇಲ್ಲೇನ್ ಕಂಡೀಷನ್ಸ್ ಇದೆ ನೋಡಿ, ಇವೆಲ್ಲ ಯಾವುದಕ್ಕೂ ಅದು ಲೈಕ್ ಈಕ್ವಲ್ ಇಲ್ಲ ಅಂದಾಗ ಎಲ್ಸ್ ಅಂತ ಹಾಕಿದ್ರೆ ಇದು ಯಾವುದಕ್ಕೂ ಈಕ್ವಲ್ ಇಲ್ಲ ಅಂತ ಅಂದಾಗ ಏನೋ ಒಂದು ನೀವು ಬೇರೆ ಏನೋ ಕೋಡ್ ಬರ್ಕೋಬಹುದು ಇಲ್ಲಿ. ಓಕೆ, ಇನ್ನೊಂದು ನಿಮಗೆ ಡೌಟ್ ಇರುತ್ತೆ ಇಲ್ಲಿ, ಇನ್ನೊಂದು ಏನಂದ್ರೆ ಲೈಕ್ ನಾನು ಅಂಡು ಮಾಡ್ಕೋತೀನಿ. ಸೊ ಬೇಸಿಕಲಿ ಎಲ್ಸ್ ಅಂತ ಹಾಕಿದ್ವಲ್ವಾ. ಇನ್ನೊಂದೇನು ಡೌಟ್ ಇರುತ್ತೆ ಅಂದ್ರೆ ಇಲ್ಲಿ ನೀವು ಒಂದೇ ಲೈನ್ ಹಾಕ್ತಿದ್ರೆ ಒಂದೇ ಲೈನ್ ಕೂಡ ನಾವು ಬರೆಯೋಕ್ಕಾಗೋದು ಅಂತ. ಆ ಥರ ಏನಿಲ್ಲ, ನೀವು ಇಲ್ಲಿ ಮಲ್ಟಿಪಲ್ ಲೈನ್ಸ್ನ ಹಾಕೋಬೋದಾಯ್ತಾ. ಸೊ ನಾನು ಕ್ಲಿಯರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ, ನೀವು ಮಲ್ಟಿಪಲ್ ಲೈನ್ಸ್ ಹಾಕ್ಬೋದು, ಲೈಕ್ ಪ್ರಿಂಟೇ ಹಾಕ್ಬೇಕಂತ ಏನಿಲ್ಲ, ನೀವು ಒಳಗಡೆ ಇನ್ನೊಂದು ಲಾಜಿಕ್ ಏನೋ ಬರೀದಿ ಇನ್ನೊಂದು ಇಫ್ ಎಲ್ಸ್ನೇ ಹಾಕ್ಬೋದು, ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ, ಅದನ್ನ ಹೇಳ್ಕೊಡ್ತೀನಿ ನಾನು. ಸೊ ಈ ರೀತಿ ಡೌಟ್ ಸಹ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಬೇಸಿಕಲಿ ಇದಕ್ಕೆ ನಾವು ಇಫ್ ಎಲ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ಹೇಳ್ತಾ ಅನ್ಕೋಬೋದು, ಇವನು ಲೈಕ್ ಇಲ್ಲೇ ಇದು ಕೊಟ್ಬಿಟ್ಟು ಸಿಗ್ನಲ್ ರೆಡ್ ಅಂತ ಇದನ್ನ ಚೆಕ್ ಮಾಡ್ತಿದ್ದಾನೆ ಅಂತ. ಅದಕ್ಕೋಸ್ಕರ ನಾನು ಇನ್ಪುಟ್ನ ಸಹ ತಗೋಬಿಡ್ತೀನಿ. ಸೊ ಇನ್ಪುಟ್ ತಗೋಣ ಯೂಸರಿಂದ. ಓಕೆ, ಇನ್ಪುಟ್ ವಾಟ್ಸ್ ದ ಕಲರ್ ಆಫ್ ದ ಸಿಗ್ನಲ್. ಓಕೆ, ಹಿಂಗೆ ತಗೊಳ್ಳೋಣ. ಓಕೆ, ನಾನೇನಾದರೂ ಈಗ ರನ್ ಮಾಡಿದ್ರೆ ನೋಡಿ, ವಾಟ್ ಈಸ್ ದ ಕಲರ್ ಆಫ್ ದ ಸಿಗ್ನಲ್ ಅಂತ ಕೇಳ್ತಾ ಇದೆ. ಸೊ ನಾನಿಲ್ಲಿ ಲೈಕ್ ನೋಡಿ, ರೆಡ್ ಕೊಟ್ಟರೆ ಸ್ಟಾಪ್ ಅಂತ ಬರುತ್ತೆ, ಯೆಲ್ಲೋ ಕೊಟ್ಟರೆ ರೆಡಿ ಅಂತ ಬರುತ್ತೆ, ಏನು ಲೈಕ್ ಬೇರೆ ಏನೇ ಕೊಟ್ಟರು ಗ್ರೀನ್ ಲೈಕ್ ಗೋ ಅಂತ ಬರುತ್ತೆ ಆಯ್ತಾ. ಸೊ ಇಲ್ಲಿ ನಾನು ಯೆಲ್ಲೋ ಅಂತ ಕೊಡ್ತೀನಿ. ಓಕೆ, ಯೆಲ್ಲೋ ಅಂತ ಕೊಟ್ಟಾಗ ನೋಡಿ ರೆಡಿ ಅಂತ ಪ್ರಿಂಟ್ ಮಾಡ್ತಾ ಇದೆ. ಇದಕ್ಕೋಸ್ಕರ ನಾನು ಯೂಸ್ ಮಾಡಿದ್ದಿಲ್ಲಿ. ಇನ್ನೊಂದು ಡೌಟ್ ಕೇಳ್ಬೋದು, ನಾನು ರನ್ ಮಾಡಿದಾಗ ಇಲ್ಲಿ ಏನಾದರೂ ಸುಮ್ಮನೆ ಏನೋ ಒಂದು ಕೊಟ್ಬಿಡ್ತೀನಿ ಅಂತ ಅನ್ಕೊಳ್ಳಿ, ಆ ಕಲರ್ ಇಲ್ವೇ ಇಲ್ಲ, ಹಂಗೆ ಕೊಟ್ಟಾಗ್ಲೂ ಗೋ ಅಂತ ತೋರಿಸುತ್ತೆ. ಯಾಕೆ, ಇಲ್ಲಿ ಎಲ್ಸ್ ಹಾಕಿದೀವಿ, ಎರಡು ಬಿಟ್ಟು ಬೇರೆ ಏನೇ ಆದ್ರೂ ಇದನ್ನ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಗ್ರೀನ್ ಕೊಟ್ಟಾಗ್ಲೇ ಬೇಕು ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದೇ ಇನ್ನೊಂದು ಎಲಿಫ್ನ ಹಾಕಿ ಇಲ್ಲಿಗೆ ನೀವು ಗ್ರೀನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಸೊ ಇವಾಗ ಅದು ವರ್ಕ್ ಆಗುತ್ತೆ, ನೀವು ಆಕ್ಚುಯಲ್ ಇಂಟೆಂಡೆಡ್ ಲೈಕ್ ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ. ಓಕೆ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇವಾಗ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಕ್ಲಿಯರ್ ಮಾಡಿಬಿಟ್ಟು ನೋಟ್ಸ್ಗೆ ಹೋಗೋಣ ಏನಿತ್ತು ನೆಕ್ಸ್ಟ್ ಅಂತ. ಸೊ ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಟೈಮು 15 ಅಂದರೆ ಏನು, ಲೈಕ್ 24 hour ಫಾರ್ಮ್ಯಾಟಲ್ಲಿ 3 PM ಆಯಿತಾ. ಸೊ ಟೈಮ್ ಏನಾದರೂ 8 ಗಂಟೆ ಆದರೆ ಇಟ್ಸ್ ಬ್ರೇಕ್ಫಾಸ್ಟ್ ಟೈಮ್ ಅಂತ ಪ್ರಿಂಟ್ ಮಾಡು. ಟೈಮ್ ಏನಾದರೂ ಲೈಕ್ 13 ಅಂದರೆ ಲೈಕ್ ಒಂದು ಗಂಟೆ ಆದರೆ ಇಟ್ಸ್ ಲಂಚ್ ಟೈಮ್ ಅಂತ ಪ್ರಿಂಟ್ ಮಾಡು. ಅದೇ ರೀತಿ ಟೈಮ್ ಏನಾದರೂ 20 ಆದರೆ, 20 ಅಂದರೆ ಏನು, ಅರೌಂಡ್ 8 ಗಂಟೆ ರಾತ್ರಿ ಆದರೆ ಇಟ್ಸ್ ಡಿನ್ನರ್ ಟೈಮ್ ಅಂತ ಪ್ರಿಂಟ್ ಮಾಡು. ಇದು ಯಾವುದಕ್ಕೂ ಈಕ್ವಲ್ ಇಲ್ಲ ಟೈಮು ಅಂದರೆ ಇನ್ನೂ ಯಾವುದೇ ಊಟ ಬೇಕಾಗಿಲ್ಲ, ಇಟ್ಸ್ ನಾಟ್ ಎ ಮೀಲ್ ಟೈಮ್ ಅಂತ ಪ್ರಿಂಟ್ ಮಾಡು ಅಂತ. ಸೊ ಇದು ಸಹ ಎಕ್ಸಾಂಪಲ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನೆಲ್ಲ ಓದಿದ್ರೆ ನಿಮಗೆ ಆ್ಯಕ್ಚುಲಿ ಅರ್ಥ ಆಗುತ್ತೆ ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ, ಎಲಿಫ್ನ, ಎಲ್ಸ್ನ, ಇಫ್ನ ಅಂತ. ಸೊ ಅದನ್ನು ಹೇಳ್ಕೊಡಿದ್ದೀನಿ. ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಅವಾಗಲೇ ಹೇಳ್ಕೊಟ್ಟೆ, ನಾನು ಈವನ್ ನಂಬರ್ನೇ ಟೆಸ್ಟ್ ಚೆಕ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಇದನ್ನು ಲೈಕ್ ನೀವು ನೋಟ್ಸಲ್ಲಿ ನೋಡ್ಕೊಳ್ಳಿ ಮತ್ತೆ ಏನಾದರೂ ರಿವೈಸ್ ಮಾಡಬೇಕು ಅಂದರೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ಲಾಜಿಕಲ್ ಆಪರೇಟರ್ಸ್ ಅಂತ. ಸೊ ಲಾಜಿಕಲ್ ಆಪರೇಟರ್ಸ್ ಅಂದರೆ ಏನು, ನಾನು ಅವಾಗಲೇ ಹೇಳ್ಕೊಟ್ಟಿದ್ದೆ, ಆ್ಯಂಡು, ಆರು, ನಾಟು. ಸೊ ಲೈಕ್ ನಂಬರು ಎಕ್ಸ್ ಅಂತ ಇದೆ ಅಂತ ಅನ್ಕೊಳ್ಳಿ. ಇವಾಗ ಎಕ್ಸ್ಗಿಂತ ಇಲ್ಲಿ ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ, ಲೈಕ್ ನಾನು ಐಪ್ಯಾಡ್ಗೆ ಹೋಗೋಣ. ಸೊ ಎಕ್ಸಾಂಪಲ್ ಏನು, ಇವಾಗ ಕಾಲೇಜ್ ಅಟೆಂಡೆನ್ಸ್ ಆಯ್ತಾ. ಸೊ ಕಾಲೇಜಲ್ಲಿ ಅಟೆಂಡೆನ್ಸ್ ಹಾಕ್ತಾರೆ. ಓಕೆ, ಅಟೆಂಡೆನ್ಸ್ ಏನಕ್ಕೆ ಹಾಕ್ತಾರೆ, ನಿಮ್ಮ ಅಟೆಂಡೆನ್ಸ್ ಪರ್ಸೆಂಟೇಜ್ ಏನಾದರೂ, ಸೊ ಅಟೆಂಡೆನ್ಸ್ ಏನಾದರೂ ಲೆಸ್ ದ್ಯಾನ್ 75% ಇದ್ದರೆ ನಿಮಗೆ ಟೆಸ್ಟ್ ಕೊಡಲ್ಲ. ಓಕೆ, ಸೊ ಟೆಸ್ಟು ಕೊಡಲ್ಲ. ಅದೇ ನಿಮ್ದೇನಾದರೂ ಅಟೆಂಡೆನ್ಸು ಲೈಕ್ ಬೇರೆ ಏನೇ ಇದ್ರೂ ಟೆಸ್ಟ್ ಕೊಡ್ತಾರೆ, ಲೈಕ್ ಕೊಡ್ತಾರೆ. ಬಟ್ ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕ್ಬೋದು ನೀವು. ಇನ್ನೊಂದೇನು ಕಂಡೀಷನ್ನು, ಏನಾದ್ರು ಲೆಸ್ ದ್ಯಾನ್ 75% ಇದೆ. ಓಕೆ, ಆದರೆ ಲೈಕ್ ಹಿಂಗಿದ್ದು ನೀವೇನಾದರೂ ಒಬ್ಬ ಟೀಚರ್ದು ಫ್ರೆಂಡ್ ಆಗಿದ್ರೆ, ಸೊ ಈಸ್ ಫ್ರೆಂಡ್ ಅನ್ನೋ ಒಂದು ಬೂಲಿಯನ್ ತಗೋತೀನಿ. ಸೊ ಆ ಟೀಚರ್ದು ಫ್ರೆಂಡ್ ಆಗಿದ್ರೆ ಅವಾಗಲೂ ನಿಮಗೆ ಟೆಸ್ಟ್ ಸಿಗುತ್ತಲ್ವಾ. ಸೊ ಟೆಸ್ಟ್ ಸಿಗುತ್ತೆ, ಅಥವಾ ಎಲ್ಸ್ ಆದರೂ ಟೆಸ್ಟ್ ಸಿಗುತ್ತೆ. ಓಕೆ, ಬೇಸಿಕಲಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ, ಫಸ್ಟು ಇದರಲ್ಲಿ ಕಂಪ್ಯಾರಿಸನ್ ಆಪರೇಟರ್ ನೋಡಿದ್ವು 75%ಗಿಂತ ಕಡಿಮೆ ಇದೆಯಾ ಅಂತ. ಕಡಿಮೆ ಲೈಕ್ ಕಡಿಮೆ ಇದ್ದರೆ ಮುಂದೆ ಹೋಗುತ್ತೆ. ಲೈಕ್ ನಿಮಗೆ ಈ ಐಡಿಯಾ ನಾನು ಜಸ್ಟ್ ಅನಾಲಜಿಯಾಗಿ ಕೊಡ್ತಾ ಇರೋದು. ಇಲ್ಲಿ ಮೋಸ್ಟ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿದೆ ಅಂತ ಅನ್ಸುತ್ತೆ, ಬಟ್ ನಾವು ಕೋಡ್ ಬರೆದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಕೋಡ್ಗೆ ಹೋಗೋದಾದರೆ ಇಲ್ಲಿ ನೋಡಿ, ಇವಾಗ ಅಟೆಂಡೆನ್ಸ್ನ ಎ ಅಂತ ತಗೋತೀನಿ, ಲೈಕ್ ತುಂಬ ಕೋಡ್ ಲೆಂದಿ ಆಗುತ್ತೆ ಅದಕ್ಕೋಸ್ಕರ. ಸೊ ಅಥವಾ 80T ಅಂತ ತಗೊಬಿಡ್ತೀನಿ. ಸೊ ಅಟೆಂಡೆನ್ಸ್ ಪರ್ಸೆಂಟೇಜ್ ಆಯ್ತಾ ಇದು. ಸೊ 80T% ನಂದು 75 ಇದೆ ಅಂತ ಅನ್ಕೊಳ್ಳಿ. ಇವಾಗ ನೀವು ಕೋಡ್ ಬರೀತಾ ಇರ್ತೀರಾ, ಇಫ್ 80T ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 75, ಅವಾಗ ಟೆಸ್ಟ್. ಓಕೆ, ಸೊ ಪ್ರಿಂಟ್ ಮಾಡ್ತೀನಿ, ಪ್ರಿಂಟ್ ಯು ಕ್ಯಾನ್ ಅಟೆಂಡ್ ಅಂತ, ಯು ಕ್ಯಾನ್ ಅಟೆಂಡ್ ದ ಟೆಸ್ಟಾ ಏನೋ ಸುಮ್ಮನೆ ಟೆಸ್ಟ್ ಅಂತ ಹಾಕ್ಬೋಣ. ಓಕೆ, ಸೊ ಎಕ್ಸಾಮ್ ಅಂತ ಹಾಕೋಣ.
ಓಕೆ, ಇಲ್ಲ ಎಲ್ಸ್ ಇದ್ರೆ ಏನು, ನೋ ಎಕ್ಸಾಮ್. ಸೊ ಅರ್ಥ ಆಯ್ತು ಅನ್ಕೋ. ಇದನ್ನ ನಾನು ಅವಾಗಲೇ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ಅವಾಗಲೇ ಕಂಪ್ಯಾರಿಸನ್ ಆಪರೇಟರ್ಸ್ ಯೂಸ್ ಮಾಡಿದ್ದೀವಿ. ಈಗ ಇನ್ನೊಂದು ಕಂಡೀಷನ್ ಬರುತ್ತೆ. ಇನ್ನೊಂದು ಕಂಡೀಷನ್ ಏನು, ನಾನೇನಾದರೂ ಟೀಚರ್ಗೆ ಫ್ರೆಂಡ್ ಆಗಿದ್ರೆ, ಓಕೆ, ಸೊ ಇಫ್ ಇಫ್ ಅಟೆಂಡೆನ್ಸ್ ಅಟೆಂಡೆನ್ಸ್ ಇಸ್ ಲೆಸ್ ದ್ಯಾನ್ 75 ಏನೇ, ಓಕೆ, 75ಗಿಂತ ಕಡಿಮೆ ಇದ್ಬಿಟ್ಟಿದೆ. ಏನಕ್ಕೆ ಇದು ಟ್ರೂ ಆಗಿಲ್ಲ ಅಂದರೆ ಅದು ಕಡಿಮೆ, ಇಲ್ಲೇನು ಅದನ್ನ ಮತ್ತೆ ಸ್ಪೆಸಿಫೈ ಮಾಡೋದು ಬೇಕಾಗಿಲ್ಲ. ಓಕೆ, ಇಲ್ಲಿ ಇಫ್ ಅಲ್ಲ ಎಲಿಫ್. ಸೊ ಎಲಿಫ್ ಅದೇನು ಸ್ಪೆಸಿಫೈ ಮಾಡೋದು ಬೇಕಾಗಿಲ್ಲ, ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ, ಅದನ್ನ ಮುಂದೆ ತೆಗಿತೀನಿ. 75ಗಿಂತ ಲೆಸ್ ಇರಲಿ, ಹಿಂಗಿದ್ದಾಗ ಏನಾದರೂ ಅವನು ಇಸ್ ಫ್ರೆಂಡ್ ಆಗಿದ್ರೆ, ಈಗ ಇಸ್ ಟೀಚರ್ ಫ್ರೆಂಡ್ ಅಂತ ಇನ್ನೊಂದು ತಗೊಳ್ಳೋಣ. ಇಲ್ಲಿ ವೇರಿಯಬಲ್ ಇಸ್ ಟೀಚರ್ ಫ್ರೆಂಡ್ ಟ್ರೂ ಅಂತ ಇಟ್ಕೊಂಡಿರ್ತೀನಿ ಸದ್ಯಕ್ಕೆ. ಇಲ್ಲಿ ಈಸ್ ಟೀಚರ್ ಫ್ರೆಂಡ್ನ ನಾವು ತಗೊಳ್ಳೋಣ. ಈಸ್ ಟೀಚರ್ ಫ್ರೆಂಡ್ ಈಸ್ ಈಕ್ವಲ್ ಟು ಟ್ರೂ. ಓಕೆ, ಇವಾಗ ಪ್ರಿಂಟ್ ಏನು ಮಾಡ್ತೀರಾ, ಇಲ್ಲಿ ಎಕ್ಸಾಮ್ ಅಂತ ತಗೋತೀರಾ. ಓಕೆ, ಯಾಕೆ, ನಾನು ಅಟೆಂಡೆನ್ಸ್ 75ಗಿಂತ ಕಡಿಮೆ ಇದ್ರೂ ನಾನೇನಾದರೂ ಟೀಚರ್ಗೆ ಫ್ರೆಂಡ್ ಆಗಿದ್ರೆ ಅವರು ನನಗೆ ಟೆಸ್ಟ್ ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲೂ ಸಹ ನಾನು ಇದನ್ನು ತಗೋತೀನಿ. ಸೊ ಇಲ್ಲೇನು ಆ್ಯಂಡ್ನ ಯೂಸ್ ಮಾಡ್ತಿದ್ದೀವಿ, ಸೊ ಇವೆರಡೂ ಈಕ್ವಲ್ ಆದರೆ ಆಗಬೇಕು ಅನ್ನೋ ಥರ. ಸೊ ಅದನ್ನು ನಾವು ಇಲ್ಲಿ ಬೇಸಿಕಲಿ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂತ. ಇಲ್ಲಿ ಆ್ಯಂಡ್ ಬದಲು ನೀವು ಆರ್ ಹಾಕ್ಬೋದು, ಅಥವಾ ನಾಟ್. ಬೇಸಿಕಲಿ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಜಿಕಲ್ ಆಪರೇಟರ್ಸ್, ಅದನ್ನು ನೀವು ಇಲ್ಲಿ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಟ್ರೈ ಮಾಡಬೇಕು ಬೇರೆ ಇದನ್ನು. ಆ್ಯಂಡ್ ಇಲ್ಲಿ ನಾನು ಇದು ಸುಮ್ಮನೆ ಬರ್ದಿದ್ದೀನಿ ಆಯಿತಾ, ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಈ ಥರ ಏನು ಬೇಕಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಇದು ಈ ಕಂಡೀಷನ್ನೇ ಹೆಂಗೂ ಪಾಸ್ ಆಗೇ ಇರುತ್ತೆ. ಯಾಕಂದರೆ ಇದು ಪಾಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಕಂಡೀಷನ್ ಏನು, ಲೆಸ್ ದ್ಯಾನ್ 75 ಏನೇ ಅದು, ಅದಕ್ಕೋಸ್ಕರ ಇದನ್ನು ತೆಗಿಬೋದು ಆಯಿತಾ. ಓಕೆ, ಇಲ್ಲೇನು ಮಾಡ್ತೀನಿ ನಾನು, ಅಟೆಂಡೆನ್ಸ್ ಏನಾದರೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 75 ಆದರೆ ಎಕ್ಸಾಮ್ ಕೊಡು. ಈಗ ಲೆಸ್ ದ್ಯಾನ್ ಆಗೋಯ್ತು ಅಂತ ನೆಕ್ಸ್ಟ್ ಕಂಡೀಷನ್ಗೆ ಹೋಗುತ್ತೆ, ಇದು ಫಾಲ್ಸ್ ಆಗುತ್ತೆ. ಸೊ ಅವಾಗ ಟೀಚರ್ ಫ್ರೆಂಡ್ ಆಗಿದ್ರು ಎಕ್ಸಾಮ್ ಕೊಡು, ಇಲ್ಲ ಅಂದರೆ ನೋ ಎಕ್ಸಾಮ್ ಕೊಡು ಅಂತ. ಸೊ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ನೇ ನೀವು ಕಡಿಮೆ ಮಾಡ್ಬೋದು. ಹೆಂಗ್ ಮಾಡ್ಬೋದು ಅಂದರೆ, ಇಲ್ಲ ಅಟೆಂಡೆನ್ಸ್ ಗ್ರೇಟರ್ ದ್ಯಾನ್ 75 ಇರಬೇಕು, ಆರ್ ಇಸ್ ಟೀಚರ್ ಫ್ರೆಂಡ್ ಈಕ್ವಲ್ ಟು ಟ್ರೂ ಇರಬೇಕು. ಓಕೆ, ಹಿಂಗೆ ಮಾಡಿಬಿಟ್ಟು ಇದನ್ನು ನಾವು ತೆಗೆದು ಬಿಡ್ಬೋದು. ನೋಡಿ, ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡಿದ್ದೀವಿ, ಇಲ್ಲಿ ಒಂದು ಏನೋ ಲಾಜಿಕಲ್ ಆಪರೇಟರ್ ಸಹ ಯೂಸ್ ಮಾಡಿದ್ವು. ಸೊ ಇಲ್ಲ ಅಟೆಂಡೆನ್ಸ್ ಗ್ರೇಟರ್ ದ್ಯಾನ್ 75 ಇರಬೇಕು, ಇಲ್ಲ ಅವ್ನು ಟೀಚರ್ಗೆ ಫ್ರೆಂಡ್ ಆಗಿರಬೇಕು, ಆಗ ಎಕ್ಸಾಮ್ ಕೊಡ್ತೀವಿ. ಇಲ್ಲ ಅಂದರೆ ಎಕ್ಸಾಮ್ ಕೊಡಲ್ಲ. ಆಸ್ ಸಿಂಪಲ್ ಆಸ್ ದಟ್. ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದೇನು ನಿಮಗೆ ಟ್ರಿಕ್ ಅಂದರೆ, ಇಲ್ಲಿ ಈಕ್ವಲ್ ಟು ಟ್ರೂನ ಹಾಕೋದು ಬೇಕಾಗಿಲ್ಲ. ಬೂಲಿಯನ್ ಏನು ಇದನ್ನ ಯೂಸ್ ಮಾಡ್ತೀವಿ, ಬೂಲಿಯನ್ ಡೇಟಾ ಟೈಪ್ಸ್ನ, ಬೂಲಿಯನ್ ವೇರಿಯೇಬಲ್ಸ್ನ ಹಿಂಗೆ ತೆಗೆದುಬಿಟ್ರು ಇದು ಆಟೋಮೆಟಿಕ್ ಅಲ್ಲಿ ಚೆಕ್ ಮಾಡ್ಕೊಳುತ್ತೆ ಇದು ಟ್ರೂನಾ ಫಾಲ್ಸಾ ಅಂತ ಅಷ್ಟೇ. ಸೊ ಬೇಸಿಕಲಿ ಇಫ್ ಇದು ಟ್ರೂ ಆಗಬೇಕು ಅಥವಾ ಇದು ಟ್ರೂ ಆಗಬೇಕು, ಆಗ ಎಕ್ಸಾಮ್ ಅಂತ ಪ್ರಿಂಟ್ ಮಾಡ್ತೀನಿ. ಇಲ್ಲ ಅಂದರೆ ಎಕ್ಸಾಮ್ ಇಲ್ಲ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಅರ್ಥ ಆಯ್ತಾ. ಸೊ ಬೇಸಿಕಲಿ ಇಷ್ಟೇನೆ, ಇಫ್ ಎಲ್ಸ್ ಎಲಿಫ್. ಸೊ ಲಾಜಿಕಲ್ ಆಪರೇಟರ್ಸ್ ಜೊತೆ ಬಂದು ತೋರಿಸ್ಬೇಕಾಗಿತ್ತು, ಅದಕ್ಕೆ ತೋರಿಸಿದೆ. ಇವಾಗ ನಾನು ರನ್ ಮಾಡಿಬಿಡ್ತೀನಿ. ಸೊ ರನ್ ಮಾಡಿದಾಗ ಏನು ಬರುತ್ತೆ ನೋಡೋಣ. ಎಕ್ಸಾಮ್ ಅಂತ ಬಂತು. ಯಾಕೆ, ಅಟೆಂಡೆನ್ಸ್ ಆಗಲೇ 75 ಇದೆ. ಸೊ ಇದೇ ಟ್ರೂ ಆಗೋಯ್ತು. ಸೊ ಅದಕ್ಕೋಸ್ಕರ ಎಕ್ಸಾಮ್ ಬರುತ್ತೆ. ಈಗ ನಾನು ಅಟೆಂಡೆನ್ಸ್ ನಂದು 23% ಇತ್ತು ಅಂತ ಅನ್ಕೊಳ್ಳಿ. ರನ್ ಮಾಡಿದಾಗ ನೋಡಿ ಎಕ್ಸಾಮ್ ಬರುತ್ತೆ. ಯಾಕೆ, ಅಟೆಂಡೆನ್ಸ್ ಕಡಿಮೆ ಇತ್ತು ಏನೋ, ಓಕೆ. ಸೊ ಇದು ಫಾಲ್ಸ್ ಆಯಿತು, ಗ್ರೇಟರ್ ದ್ಯಾನ್ 75 ಅಲ್ಲ. ಆದರೆ ಆರ್ ಅಂತ ಕೊಟ್ಟು ಈ ಕಂಡೀಷನ್ ಆದರೂ ಪರವಾಗಿಲ್ಲ, ನೀನು ಎಕ್ಸಾಮ್ ಕೊಡ್ಬೋದು. ಸೊ ನೀನು ಟೀಚರ್ಗೆ ಫ್ರೆಂಡ್ ಆಗಿದ್ರು ಎಕ್ಸಾಮ್ ಕೊಡ್ಬೋದು. ಅದಕ್ಕೋಸ್ಕರ ಎಕ್ಸಾಮ್ ಅಂತ ಬಂದಿದೆ. ಸೊ ಇದನ್ನು ಸಹ ನಾವು ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾವು ನೋಟ್ಸ್ಗೆ ಹೋಗೋಣ. ಸೊ ಬೇಸಿಕಲಿ ಇದನ್ನು ಯೂಸ್ ಮಾಡಿದ್ವು. ಇಲ್ಲಿ ನೋಡಿ, ಇಲ್ಲಿ ಬೇರೆ ಒಂದು ಎಕ್ಸಾಂಪಲ್ ಕೊಟ್ಟು ಮಾಡಿದ್ದೀನಿ. ಸೊ ಅದನ್ನು ಸಹ ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಇವಾಗ ಚೆಕಿಂಗ್ ಬಸ್ ಟಿಕೆಟ್ ಪ್ರೈಸ್ ಹೆಂಗೆ ನಮ್ಮ ಕರ್ನಾಟಕದಲ್ಲಿ. ಈಗ ಸದ್ಯಕ್ಕೆ ನಾನು ವಿಡಿಯೋ ಮಾಡುವಾಗ ವಿಮೆನ್ಗೆ ಫ್ರೀ ಇದೆ. ಓಕೆ, ಹುಡುಗಿರಿಗೆ ಫ್ರೀ ಬಸ್ ಟಿಕೆಟ್ ತೊಗೊಳ್ಳಲ್ಲ. ಓಕೆ, ಅದನ್ನು ಹೇಗೆ ನಾವು ಇದರಲ್ಲಿ ಸಿಮ್ಯುಲೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಜೆಂಡರ್ ಅಂತ ಒಂದು ತೊಗೊಳ್ಳೋಣ. ಸೊ ಜೆಂಡರು, ಸೊ ಫೀಮೇಲ್ ಅಂತ ಸುಮ್ಮನೆ ಇಟ್ಟಿರ್ತೀನಿ ಸದ್ಯಕ್ಕೆ. ಓಕೆ, ಒಂದು ವೇರಿಯೇಬಲ್ ಇದೆ ಜೆಂಡರ್ ಅಂತ. ಈಗ ನೆಕ್ಸ್ಟ್ ಏನು ಮಾಡೋಣ, ಏಜ್ ಅಂತ ತಗೊಳ್ಳೋಣ. ಅವರ ಏಜ್. ಓಕೆ, ಏಜ್ ಎಷ್ಟು, ಒಂದು 25 ಅಂತ. ಇದು ಸುಮ್ಮನೆ ಸ್ಯಾಂಪಲ್ ಆಯಿತಾ. ನೀವು ಆ್ಯಕ್ಚುಲಿ ಇದನ್ನು ಇನ್ಪುಟ್ ಆಗಿ ತಗೋತಿರ್ತೀರಾ, ಅಥವಾ ಬೇರೆ ಒಂದು ಡೇಟಾ ಸೋರ್ಸಿಂದ ತಗೋತಾ ಇರ್ತೀರಾ, ಡೇಟಾ ಬೇಸಿಂದ ತಗೋತಾ ಇರ್ತೀರಾ. ಬಟ್ ಇಲ್ಲಿ ನಾನು ಸುಮ್ಮನೆ ಸ್ಯಾಂಪಲ್ ನಿಮಗೆ ತೋರ್ಸೋಕ್ಕೆ ನಾನೇ ಸೆಟ್ ಮಾಡ್ಕೋತಾ ಇದ್ದೀನಿ. ಈಗ ಹೆಂಗೆ ನಮ್ಮದು ಟಿಕೆಟ್ ಎಲ್ಲ ವರ್ಕ್ ಆಗೋದು, ಮೋಸ್ಟ್ಲಿ 5 ವರ್ಷದ ಕಡಿಮೆ ಅವ್ರಿಗೆ ಟಿಕೆಟ್ ಫ್ರೀ. ಅಥವಾ ಇಲ್ಲಿ ಇನ್ನೊಂದು ಸಿಂಪಲ್ ಆಗಿ ತಗೊಂಡ್ರೆ ನಾವು ಫಸ್ಟ್ ಏನು ಮಾಡ್ತೀವಿ, ಮೇಲಾ ಅಥವಾ ಅವರು ಫೀಮೇಲಾ ಅಂತ ನೋಡೋಣ. ಓಕೆ, ಸೊ ಇಫ್ ಜೆಂಡರ್ ಈಕ್ವಲ್ ಟು ಓಕೆ, ಜೆಂಡರ್ ಈಕ್ವಲ್ ಟು ಫೀಮೇಲ್ ಆದರೆ, ಓಕೆ, ಸೊ ಫೀಮೇಲ್ ಆದರೆ ಏನು ಮಾಡ್ತೀವಿ ಇಲ್ಲಿ, ಆ್ಯಕ್ಚುಲಿ ಪ್ರಿಂಟ್ ಮಾಡೋಣ, ಟಿಕೆಟ್ ಈಸ್ ಫ್ರೀ. ಓಕೆ, ಸೊ ಹುಡುಗಿರಿಗೆ ಟಿಕೆಟ್ ಫ್ರೀ. ಇಲ್ಲ ಎಲ್ಸ್ ಅಂದರೆ ಏನು, ಫೀಮೇಲ್ ಬಿಟ್ಟು ಬೇರೆ ಏನೇ ಜೆಂಡರ್ ಆದರೂ ನಿಮಗೆ ಟಿಕೆಟ್ ಫ್ರೀ ಇಲ್ಲ. ಓಕೆ, ಬಟ್ ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಬೇಕಾಗತ್ತೆ ನೀವು.
ಏನು ಏಜ್‌ನು ಸಹ ನೋಡ್ಬೇಕಾಗುತ್ತೆ. 5 ವರ್ಷದ ಕಡಿಮೆ ಇದ್ದವ್ರಿಗೆ ಅವ್ರಿಗೂ ಫ್ರೀ ಕೊಡ್ಬೇಕು. ಅದಾದ್ಮೇಲೆ ಇಲ್ಲಿ ನೋಡಿ ಸ್ಯಾಂಪಲ್ ನಾನು ಬೇರೆ ಏನೋ ಕೊಟ್ಟಿದ್ದೀನಿ. 12 ವರ್ಷದ ಕೆಳಗಡೆ ಇದ್ರೆ ನಿಮಗೆ ಚೈಲ್ಡ್ ಡಿಸ್ಕೌಂಟು ಏನೋ ಅದೇ ಹಾಫ್ ಪ್ರೈಸು. ನಾನು ಚಿಕ್ಕವರಾಗಿದ್ದಾಗೆಲ್ಲ ಲೈಕ್ ನಮ್ಮ ಅಮ್ಮನ ಜೊತೆ ಹೋಗ್ಬೇಕಾದ್ರೆ ನನ್ನ ವಯಸ್ಸು ಜಾಸ್ತಿ ಇದ್ರೂ ಬೇಕು ಅಂತ ಕಡಿಮೆ ಹೇಳಿ ಲೈಕ್ ನಾವು ಹಾಫ್ ಟಿಕೆಟ್ ಪ್ರೈಸ್ ಮಾಡ್ಕೋತಿದ್ವಿ ನೋಡಿ. ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ನೋಡಿ ಮಿಡಲ್ ಕ್ಲಾಸ್ ಅಂದ ತಕ್ಷಣ ಇವಾಗ ನೆನಪು ಬಂತು. ಲೈಕ್ ನೀವು ಮಿಡಲ್ ಕ್ಲಾಸಲ್ಲಿ ಇದ್ದೀರಾ ಅಂದ ತಕ್ಷಣ ನೀವು ಮುಂದೆನೂ ಮಿಡಲ್ ಕ್ಲಾಸಲ್ಲೇ ಇರಬೇಕು ಅಂತ ಯಾವುದೇ ರೀತಿಯ ಲೈಕ್ ಸ್ಟ್ರಿಕ್ಟ್ ರೂಲ್ ಏನು ಇಲ್ಲ ಆಯ್ತಾ. ನೀವು ಏನು ಡಿಸಿಷನ್ ತಗೋತೀರಾ ನಾವು ಡಿಸಿಷನ್ ಮೇಕಿಂಗ್ ಬಗ್ಗೆ ಕಲಿತಾ ಇದ್ದೀವಿ. ಏನು ಡಿಸಿಷನ್ ತಗೋತೀರಾ, ಯಾವ ಆಪರ್ಚುನಿಟಿ ಬಂದಾಗ ಆಪರ್ಚುನಿಟಿನ ನಾನು ಲೈಕ್ ನೀವು ತಗೋತೀರಾ ಅಥವಾ ಆಪರ್ಚುನಿಟಿ ಬಿಟ್ಬಿಡ್ತೀರಾ, ಇವೆಲ್ಲ ಒಂದು ಡಿಸಿಷನ್ಸ್ ಏನು ಮಾಡ್ತಿರ್ತೀರಾ ಅಲ್ವಾ, ಇದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗುತ್ತೆ. ನೀವು ಮುಂದೆ ಯಾರು ಗೊತ್ತು ಲೈಕ್ ಮಿಡಲ್ ಕ್ಲಾಸಲ್ಲಿ ಉಳಿಯಲ್ಲ ಯಾರೂ. ಲೈಕ್ ನೀವು ಹೈ ಕ್ಲಾಸ್ಗೆ ಹೋಗ್ಬೋದು ಅಥವಾ ಏನೋ ಕಚಡ ಡಿಸಿಷನ್ಸ್ ಮಾಡಿ ನೀವು ಮತ್ತೆ ವಾಪಸ್ ಲೋವರ್ ಮಿಡಲ್ ಕ್ಲಾಸ್ಗೂ ಸಹ ಬರ್ಬೋದು. ಸೊ ಬೇಸಿಕಲಿ ನೀವು ಏನು ಡಿಸಿಷನ್ ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ತಗೊಳ್ಳಿ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಸೊ ಅದನ್ನು ಹೇಳ್ತಾ ಇವಾಗ ಮತ್ತೆ ವಿಡಿಯೋಗೆ ಬರೋಣ. ಸೊ ಹಿಂಗಿರ್ಬೇಕಾದ್ರೆ ನಾನೇನು ಮಾಡ್ತೀನಿ ಇಲ್ಲಿ ಇದೆಲ್ಲ ಡಿಸ್ಕೌಂಟ್ಸ್ ಎಲ್ಲಾನು ನೋಡಬೇಕು ಅಂದರೆ ಇಲ್ಲಿ ಸಿಂಪಲ್ ಆಗಿ ಇನ್ನೊಂದು ನೋಡಿ ಇಲ್ಲಿ ಸೀನಿಯರ್ ಸಿಟಿಸನ್ಗೂ ಡಿಸ್ಕೌಂಟ್ ಇದೆ. ಸೊ ಅದನ್ನೆಲ್ಲ ಹೇಗೆ ಹಾಕ್ತೀನಿ. ಸೊ ಇಫ್ ಜೆಂಡರ್ ಫೀಮೇಲ್ ಇದ್ರೆ ಟಿಕೆಟ್ ಫ್ರೀ. ಸೊ ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಈಗ ಎಲ್ಸ್ ಜೆಂಡರ್ ಏನಾದ್ರು ಫಿಮೇಲ್ ಅಲ್ಲ ಅಂದರೆ ಇಲ್ಲಿ ನೆಸ್ಟೆಡ್ ಇಫ್ ಅಂದರೆ ಏನು, ಈಗ ಲಿಸ್ಟ್ ಒಳಗಡೆ 1 2 ಅಂತ ಹಾಕ್ಬಿಟ್ಟು ಆ ಲಿಸ್ಟ್ ಒಳಗಡೆ ಲಿಸ್ಟ್ ತಗೋತಿದ್ವು ಅಲ್ವಾ ಮ್ಯಾಟ್ರಿಕ್ಸ್ ಎಲ್ಲ ಮಾಡಬೇಕಾದ್ರೆ. ಸೊ ಈ ಥರನೇ ಇಫ್ ಕೇಸ್ ಲೈಕ್ ಇಫ್ ಎಲ್ಸ್ ಕಂಡೀಷನ್ ಒಳಗಡೆ ನೀವು ಇಫ್ ಎಲ್ಸ್ನ ತಗೋಬೋದು ಮತ್ತೆ ಒಳಗೆ ಅದರೊಳಗಡೆ ಇಫ್ ಎಲ್ಸ್ ತಗೋಬೋದು. ಓಕೆ, ಇದನ್ನ ನೆಸ್ಟೆಡ್ ಇಫ್ ಎಲ್ಸ್ ಅಂತ ಹೇಳ್ತೀವಿ. ಸೊ ಅದೇ ಆ್ಯಕ್ಚುಲಿ ನೆಕ್ಸ್ಟ್ ಟಾಪಿಕ್ ನೋಡಿ, ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಬೇರೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ, ಬಟ್ ದೆನ್ ಇಲ್ಲಿ ಎಕ್ಸಾಂಪಲ್ಲು ಬೇರೆ ಇರುತ್ತೆ. ಸೊ ಫಿಮೇಲ್ ಆದ ತಕ್ಷಣ ಪ್ರಿಂಟ್ ಟಿಕೆಟ್ ಇಸ್ ಫ್ರೀ ಅಂತ ಮಾಡಿದೆ. ಎಲ್ಸ್ ಫಿಮೇಲ್ ಅಲ್ಲ ಅಂದರೆ ನೆಕ್ಸ್ಟ್ ಚೆಕ್ ಮಾಡ್ತೀನಿ ಇಲ್ಲಿ ನೋಡಿ, ಈ ಕೋಡೇ ಬೇರೆ, ಈ ಲೈನ್ ಆಫ್ ಕೋಡ್ ಇಲ್ಲಿಂದ ಸ್ಟಾರ್ಟ್ ಆಗೋದೇ ಬೇರೆ, ಇಲ್ಲಿಂದ ಸ್ಟಾರ್ಟ್ ಆಗೋದು ಬೇರೆ. ಓಕೆ, ಸೊ ಈ ಎಲ್ಸ್ ಆದರೆ ಮಾತ್ರ ಒಳಗಡೆ ಇದು ರನ್ ಆಗುತ್ತೆ. ಇಫ್ ಏನು ನೋಡ್ಬೋದು ಇಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿರೋದನ್ನೇ ತಗೊಳ್ಳೋಣ ನಾವು. ಈ ಒಂದು ಫುಲ್ನ ಕಾಪಿ ಮಾಡ್ಕೋತೀನಿ ಲೈಕ್ ನಿಮಗೆ ಟೈಮ್ ಉಳ್ಸೋಕ್ಕೋಸ್ಕರ. ಓಕೆ, ಆಮೇಲೆ ನಾನು ಮತ್ತೆ ಇಲ್ಲಿ ಇದನ್ನು ಮುಚ್ಚಿದ್ರೆ ಓಕೆ ಇಲ್ಲಿ ನೋಡಿ ನಾವೇನು ಮಾಡಿದ್ವು ಇಲ್ಲಿ ಬೇಸಿಕಲಿ ಅಂದರೆ ಜೆಂಡರ್ ಫಿಮೇಲ್ ಇದ್ರೆ ಟಿಕೆಟ್ ಫ್ರೀ. ಅದಲ್ಲ ಅಂದರೆ ಬೇರೆ ಏನೇ ಜೆಂಡರ್ ಆದರೂ ಅವ್ರ ಏಜ್ನ ನೋಡ್ತೀವಿ ನೆಕ್ಸ್ಟು. ಓಕೆ, ಸೊ ಏಜ್ 25 ಇಟ್ಬಿಟ್ಟಿದ್ದೀನಿ. ಬಟ್ ದೆನ್ ಇಲ್ಲಿ ಏಜ್ ಏನಾದರೂ 5ಕ್ಕಿಂತ ಕಡಿಮೆ ಇದ್ದರೆ ಟಿಕೆಟ್ ಫ್ರೀನೇ. ಯಾಕೆ, ಲೈಕ್ ಚಿಕ್ಕ ಪಾಪು ಅದು ಲೈಕ್ ಅದನ್ನು ನಾವೇ ಎತ್ಕೊಂಡು ಹೋಗ್ತಾ ಇರ್ತೀವಿ ಅದಕ್ಕೋಸ್ಕರ. ನೆಕ್ಸ್ಟ್ ಏಜ್ ಏನಾದ್ರು ಲೆಸ್ ದ್ಯಾನ್ 12 ಇದ್ರೆ ಇದು ಇನ್ನೊಂದು ಕಂಡೀಷನ್, ಎಲಿಫ್ನ ಯೂಸ್ ಮಾಡಿದ್ದೀವಿ ಇಲ್ಲಿ. ಓಕೆ, ಎಲ್ಲ ಕಾನ್ಸೆಪ್ಟ್ಸು ಒಂದೇ ಕಡೆ ನಿಮಗೆ ಸಿಗ್ತಾ ಇದೆ ಇಲ್ಲಿ. ಏಜ್ ಏನಾದರೂ 12ಕ್ಕಿಂತ ಕಡಿಮೆ ಇದ್ರೆ ಯು ಗೆಟ್ ಅ ಚೈಲ್ಡ್ ಡಿಸ್ಕೌಂಟ್, ಏನೋ ಹಾಫ್ ಪ್ರೈಸೋ ಏನೋ ಒಂದು. ಸೊ ಹಾಫ್ ಪ್ರೈಸ್ ಅಂತ ಏನೋ ಹಾಕ್ಬೋದು ಇಲ್ಲಿ. ಓಕೆ, ನೆಕ್ಸ್ಟು ಏಜ್ ಏನಾದರೂ ಜಾಸ್ತಿ ಆದರೆ 60ಕ್ಕಿಂತ ಜಾಸ್ತಿ ಆದರೆ ಯು ಗೆಟ್ ಅ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್. ಸೊ ಸೀನಿಯರ್ ಸಿಟಿಸನ್ಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ, ನಮ್ಮ ಅಜ್ಜಿ ತಾತ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು. ಓಕೆ, ಸೊ ಅವಾಗ ನಿಮಗೆ ಅಲ್ಲಿ ಇನ್ನೊಂದು ಥರ ಏನೋ ಬೇರೆ ಪ್ರೈಸಿಂಗ್ ಏನೋ ಡಿಫ್ರೆಂಟ್ ಇರುತ್ತೆ. ನೆಕ್ಸ್ಟ್ ಎಲ್ಸ್ ನಮ್ಮಂಥವ್ರು ಯು ಪೇ ದ ಫುಲ್ ಫೇರ್. ಓಕೆ, ನೀವು ಹುಡುಗಿನೂ ಅಲ್ಲ, ನಿಮಗೆ ಲೈಕ್ ನಿಮ್ಮ ಏಜು ಇಷ್ಟರಲ್ಲೂ ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಲೈಕ್ ಬೇಸಿಕಲಿ ಯು ಪೇ ದ ಫುಲ್ ಪ್ರೈಸ್. ಓಕೆ, ಇದನ್ನ ನೋಡೋಕ್ಕೆ ನಾವು ಇಲ್ಲಿ ನೆಸ್ಟೆಡ್ ಇಫ್ನ ಯೂಸ್ ಮಾಡೋದು. ಸೊ ಇಫ್ ಎಲ್ಸ್ ಇಲ್ಲಿತ್ತು, ಅದರೊಳಗಡೆ ಇನ್ನೊಂದು ಇಫ್ ಎಲ್ಸ್ನ ಹಾಕಿದ್ದೀವಿ. ಬೇಕಾದರೆ ನೀವು ಲೈಕ್ ಇಲ್ಲಿ ನೀವೇನಾದ್ರು ಸೀನಿಯರ್ ಸಿಟಿಸನ್ ಅಂತ ಅಂದ್ಕೊಂಡಿರಲ್ವಾ. ಸೊ ಈ ಸೀನಿಯರ್ ಸಿಟಿಸನ್ ಅಂತ ಪ್ರಿಂಟ್ ಮಾಡಿಬಿಟ್ಟು ಇಫ್ ಕಂಡಕ್ಟರ್ ಇಸ್ ಫ್ರೆಂಡ್ ಏನೋ ಕಂಡಕ್ಟರ್ ಇಸ್ ಫ್ರೆಂಡ್ ಏನೋ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದು ನೀವು ಕೇಸ್ನ ತಗೋಬೋದು. ಓಕೆ ಸಾರಿ, ಸೊ ಇನ್ನೊಂದೇನೋ ತಗೋಬೋದು. ಸೊ ಆ ಥರ ಇರುತ್ತೆ ಆಯ್ತಾ. ನೀವು ಒಳ್ಳೊಳಗಡೆ ಎಲ್ಲಿಂದನಾದ್ರು ನೀವು ಇಫ್ ಎಲ್ಸ್ನ ಹಾಕೊಂತ ಹೋಗ್ಬೋದು. ಸೊ ಈ ಥರ ಒಂದು ಕಾಂಪ್ಲೆಕ್ಸ್ ಇಫ್ ಎಲ್ಸ್ನ ಯೂಸ್ ಮಾಡಿ ಏನೋ ಒಂದು ರಿಯಲ್ ವರ್ಲ್ಡ್ ಎಂಟಿಟಿನ ನೀವು ಆ್ಯಕ್ಚುಲಿ ನನಗೆ ಲೈಕ್ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ ಪೈಥನಲ್ಲಿ. ಅದನ್ನು ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಿಬಿಟ್ಟು ನನ್ನ ಲೈಕ್ ಹ್ಯಾಶ್ಟ್ಯಾಗ್ ಇಂಜಿನಿಯರಿಂಗ್ ಇನ್ ಕನ್ನಡ ಹಾಕಿದ್ರೆ ನಾನು ನೋಡ್ತೀನಿ ಅದನ್ನು ಆಯಿತಾ. ಲೈಕ್ ನಿಮ್ಮ ಲಾಜಿಕಲ್ ಅಬಿಲಿಟಿನ ನಾನು ಸಹ ಅರ್ಥ ಮಾಡ್ಕೋತೀನಿ. ಲೈಕ್ ತುಂಬ ಬೇರೆಯವರು ನೋಡ್ತಾರೆ. ಸೊ ನಿಮ್ಮ ಅಬಿಲಿಟಿನ ಅವರು ಸಹ ಲೈಕ್ ಅವ್ರಿಗೂ ಸಹ ಗೊತ್ತಾಗುತ್ತೆ ನಿಮ್ಗೆ ಈ ಥರ ಅಬಿಲಿಟಿ ಇದೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ತೇನೆ, ನೀವು ಮೇಯ್ನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡಿದ್ದೀವಿ ಇದರಲ್ಲಿ. ಇಫ್ ಕಲ್ತ್ಕೊಂಡ್ವು, ಎಲ್ಸ್ ಕಲ್ತ್ಕೊಂಡ್ವು, ಎಲಿಫ್ ಕಲ್ತ್ಕೊಂಡ್ವು. ಸೊ ಇಫ್ ಎಲ್ಸ್ ಒಳಗಡೆ ಇಫ್ ಎಲ್ಸ್ ಯೂಸ್ ಮಾಡ್ಬೋದು ಅಂತ ಕಲ್ತ್ಕೊಂಡಿದ್ದೀವಿ. ಇಲ್ಲಿ ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡ್ಬೋದು. ಇಲ್ಲಿ ಲೈಕ್ ಇನ್ನೊಂದೇನೋ ಆ್ಯಂಡ್ ಆರ್ ಯೂಸ್ ಮಾಡಿ ಲಾಜಿಕಲ್ ಆಪರೇಟರ್ ಯೂಸ್ ಮಾಡಿದ್ವು. ಇದೆಲ್ಲ ಏನು ಆಪರೇಟರ್ಸು ಏನೆಲ್ಲ ಮಿಕ್ಸ್ ಮಾಡಿದ್ದೀವಲ್ವಾ, ಈ ಥರ ನೀವೇ ಇನ್ನೊಂದು ಮಿಕ್ಸ್ ಮಾಡಿ ಏನೋ ಒಂದು ದೊಡ್ಡ ಒಂದು ಲೈಕ್ ಪ್ರೋಗ್ರಾಮ್ನ ಬರೀರಿ. ಅದನ್ನು ಸಹ ಶೇರ್ ಮಾಡಿ. ಓಕೆ, ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಏನೇ ಡೌಟ್ಸ್ ಇದ್ದರೂ ಅದನ್ನು ಸಹ ಹಾಕಿ. ಇವಾಗ ಇದನ್ನು ನಾವು ಡೈನಾಮಿಕ್ ಮಾಡೋಣ. ಸೊ ಡೈನಾಮಿಕ್ ಮಾಡೋಕ್ಕೂ ಮೊದಲು ಬೇರೆ ಏನಾದರೂ ಕಾನ್ಸೆಪ್ಟ್ಸ್ ಇದೆ ನೋಡ್ಕೊಳ್ಳೋಣ. ಸೊ ನೆಸ್ಟೆಡ್ ಇಫ್ ನೋಡ್ತಾ ಇರೋದು ನಾವು ಇವಾಗ ಇಂಡೆಂಟೇಷನ್ ಬಗ್ಗೆ ಹೇಳ್ಕೊಡೀನಿ. ಸೊ ಹೋಮ್ವರ್ಕ್ನ ಸಹ ಮುಗಿಸ್ಕೊಳ್ಳಿ. ಹೋಮ್ವರ್ಕ್ಕಿಂತ ಇಂಪಾರ್ಟೆಂಟ್ ಏನೋ ನಾನು ಹೇಳಿದೆ ನೋಡಿ, ರಿಯಲ್ ವರ್ಲ್ಡ್ ಯಾವುದೋ ಒಂದು ಎಂಟಿಟಿನ ಈ ಥರ ನಾನೇನು ಇಲ್ಲಿ ಇಫ್ ಎಲ್ಸ್ ಎಲ್ಲ ಯೂಸ್ ಮಾಡಿದೆ ನೋಡಿ, ಅದೇ ಥರ ನೀವು ಟ್ರೈ ಮಾಡಿ ಏನಾದರೂ ಬೇರೆ ಮಾಡೋಕ್ಕೆ. ಇಲ್ಲಿ ನಿಮಗೆ ಗೊತ್ತಿರುತ್ತೆ, ಬಟ್ ನಾನು ಇನ್ಪುಟ್ ಅಂತ ತಗೋತೀನಿ. ಓಕೆ, ಇನ್ಪುಟ್ ಅಂತ ತಗೊಂಡು
ಇನ್ಪುಟ್ ಅಂತ ತಗೊಂಡು ಜೆಂಡರ್ ಅಂತ ತಗೋತೀನಿ ಫಸ್ಟು. ಓಕೆ, ಜೆಂಡರ್. ಓಕೆ, ನೆಕ್ಸ್ಟು ಇಲ್ಲೇನು ತಗೋತೀನಿ, ಇನ್ಪುಟ್ ಅಂತ ತಗೊಂಡು ಇಲ್ಲೇನು ತಗೋಬೇಕು, ಏಜ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಏಜ್ನ ನಾನು ಇಂಟ್ ಟೈಪ್ ಕ್ಯಾಸ್ಟ್ ಮಾಡಬೇಕಾಗುತ್ತೆ, ಯಾಕೆ ಅದು ಬರೋದೆಲ್ಲ ಅಲ್ಲಿ ಸ್ಟ್ರಿಂಗ್ ಆಗಿರುತ್ತೆ. ಇದು ನಿಮ್ಮ ಹಿಂದಿನ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಓಕೆ, ಹಿಂಗೆ ತಗೋತಾ ಇದ್ದೀನಿ. ನೆಕ್ಸ್ಟು ಇದೇ ಲಾಜಿಕ್ ಅದಕ್ಕೆ ರನ್ ಆಗುತ್ತೆ ಆಯಿತಾ. ನಾನು ಇವಾಗ ಕೋಡ್ನ ರನ್ ಮಾಡ್ತೀನಿ. ಸೊ ಕೋಡ್ ರನ್ ಮಾಡಿದ್ರೆ ನೋಡಿ, ಫಸ್ಟು ಜೆಂಡರ್ ಕೇಳ್ತಾ ಇದೆ, ಮೇಲ್ ಅಂತ ಕೊಡೋಣ. ಸೊ ಮೇಲ್, ನನ್ನ ಏಜ್ ಏನೋ 22. ಓಕೆ, 22 ಕೊಟ್ಟರೆ ಯು ಪೇ ದ ಫುಲ್ ಫೇರ್. ನಾವು ಯಾವಾಗಲೂ ಫುಲ್ ಟಿಕೆಟ್ ಪ್ರೈಸ್ನ ಕೊಡ್ತೀವಿ ಆಯಿತಾ. ಸೊ ನೆಕ್ಸ್ಟು ಮತ್ತೆ ರನ್ ಮಾಡ್ತೀನಿ. ಸೊ ಜೆಂಡರ್ ಫೀಮೇಲ್ ಅಂತ ಕೊಡ್ತೀನಿ. ಏಜ್ ಒಂದು ಲೈಕ್ ಏಜ್ ನಮ್ಮದು 22ನೇ ಇರಲಿ. ಸೊ 22 ಲೈಕ್ ನನ್ನ ವಯಸ್ಸವರೇ ಹುಡುಗಿರ್ಗು ಟಿಕೆಟ್ ಈಸ್ ಫ್ರೀ. ಓಕೆ ನೋಡಿ, ನಾನೇನೋ ಚೇಂಜ್ ಮಾಡ್ತಾ ಇಲ್ಲ, ಇಲ್ಲಿ ಕೋಡ್ ಬರೆದಿದ್ದೀನಿ ಅಷ್ಟೇ. ಏನು ಚೆನ್ನಾಗಿದೆ ಅಲ್ವಾ, ಲೈಕ್ ಸ್ವಲ್ಪ ಜನಕ್ಕೆ ಗೂಸ್ ಬಂಪ್ಸ್ ಬರುತ್ತೆ, ಓ ಈ ಥರ ಎಲ್ಲ ವರ್ಕ್ ಆಗುತ್ತಾ ಅಂತ. ಓಕೆ, ಲೈಕ್ ತುಂಬಾ ಸಿಂಪಲ್ ಇದು, ನಾರ್ಮಲ್ ಇಂಗ್ಲೀಷೇ, ನಾನೇನು ಹೇಳ್ಕೊಡ್ಬೇಕಾಗಿರಲಿಲ್ಲ. ಬಟ್ ದೆನ್ ಯಾ, ಮತ್ತೆ ರನ್ ಮಾಡ್ಕೊಳ್ಳೋಣ. ಸೊ ಮತ್ತೆ ರನ್ ಮಾಡಿದ್ರೆ ಇಲ್ಲಿ ಜೆಂಡರ್ನ ನಾನು ಮೇಲ್ ಅಂತ ಕೊಡ್ತೀನಿ. ಆ್ಯಂಡ್ ದೆನ್ ಏಜ್ ಕೊಡಬೇಕಾದ್ರೆ ನಾನೇನಾದರೂ 4, ಇವಾಗ ಚಿಕ್ಕ ಪಾಪು ಅಂದರೆ ಏನಾಗುತ್ತೆ, ಟಿಕೆಟ್ ಫ್ರೀ ಆಗುತ್ತೆ. ಓಕೆ, ನೆಕ್ಸ್ಟು ಮೇಲ್ ಕೊಟ್ಟು ನಾನು ಸೀನಿಯರ್ ಸಿಟಿಸನ್ ನೋಡೋಣ. ಸೊ 64 ಅಂತ ಅಂದ್ಕೊಳ್ಳಿ. ಓಕೆ, ಯು ಗೆಟ್ ಅ ಸೀನಿಯರ್ ಸಿಟಿಸನ್ ಡಿಸ್ಕೌಂಟ್. ನೋಡಿ, ಈ ಥರ ಎಲ್ಲ ಕೇಸಸ್ಗೂ ಇದು ಕರೆಕ್ಟಾಗಿ ವರ್ಕ್ ಆಗೋದಾಯ್ತಾ. ಏನೋ ಮಿಸ್ಟೇಕ್ಸ್ ಇರ್ಬೋದು, ಲೈಕ್ ಅದಕ್ಕೆ ಕ್ಷಮಿಸ್ಬಿಡಿ. ಬಟ್ ದೆನ್ ಬೇಸಿಕ್ಲಿ ಎಲ್ಲ ವರ್ಕ್ ಆಗುತ್ತೆ. ಲೈಕ್ ನೀವು ಇಫ್ ಎಲ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಲ್ಲಿ ಮೇಯ್ನ್ ಥಿಂಗ್ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಇಂಡೆಂಟೇಷನ್ ಆಯಿತಾ. ಸೊ ಇಂಡೆಂಟೇಷನ್ ಮಿಸ್ ಮಾಡೋಕೆ ಹೋಗಬೇಡಿ. ಮತ್ತೆ ಲೈಕ್ ಗೂಗಲ್ ಮಾಡಿಬೇಕಾದ್ರೆ ಇಂಡೆಂಟೇಷನ್ ಅಂದರೆ ಏನಂತ, ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಎಲ್ಲ ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ನೀವು ಲೈಕ್ ಇಂಟರ್ವ್ಯೂಸಲ್ಲಿ ಅಥವಾ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ತುಂಬಾ ಯೂಸ್ ಮಾಡ್ತೀವಿ. ಎಲ್ಲ ಕಡೆ ಬೇಕೇ ಬೇಕು. ಲೈಕ್ ಲಾಜಿಕಲ್ ಯೂನಿಟ್ ಆ್ಯಕ್ಚುಲಿ ಇಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಮಾಡಿ ವಿಡಿಯೋನ. ಹೋಮ್ವರ್ಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ರಿಯಲ್ ವರ್ಲ್ಡ್ ಎಂಟಿಟಿನ ಕನೆಕ್ಷನ್ ಕೊಟ್ಬಿಡಿ ಇಲ್ಲಿ ಮಾಡಿ ಅಂದಲ್ಲ, ಅದನ್ನು ಸಹ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.